ಇವತ್ತು ಅಮ್ಮಂದು 60ನೇ ವರ್ಷದ ಹುಟ್ಟುಹಬ್ಬ ಹಾಗೆ ನಿವೃತ್ತಿ ಸಮಾರಂಭನ ಆಯೋಜನೆ ಮಾಡಿದ್ದೀರಾ. ಸೊ ಎಷ್ಟು ಖುಷಿ ಆಗ್ತಾ ಇದೆ ಸರ್? ಇದು ಜೀವನದಲ್ಲಿ ಎಲ್ಲರಿಗೂ ಸಹ ಸಿಗದಿರೋಂಥ ಒಂದು ಭಾಗ್ಯ ಮತ್ತು ಸೌಭಾಗ್ಯ ನನಗೆ ಸಿಕ್ಕಿದೆ. ನಮ್ಮ ತಾಯಿಯವರು ಇವತ್ತು 60ನೇ ವರ್ಷದ ಬರ್ತ್ಡೇಯನ್ನು ಮತ್ತು ಅವರ ಒಂದು ವಯೋನಿವೃತ್ತಿಯ ಬದುಕು ಜೀವನದ ಸಾರ್ಥಕತೆಯನ್ನು ಮಾಡೋ ಇವತ್ತೊಂದು ಸಮಾರಂಭದ ಮುಖಾಂತರ ಒಂದು ಅವ್ರಿಗೆ ಸೇವೆ ಮಾಡುವಂಥ ಭಾಗ್ಯ ನನಗಾಗಿದೆ. ಕೂಡು ಕುಟುಂಬ ಇವತ್ತು ಅವರೆಲ್ಲರನ್ನು ನೋಡೋದಾದರೆ ಎಷ್ಟು ಖುಷಿ ಆಗುತ್ತೆ ಅಮ್ಮ. ಇವತ್ತಿನ ದಿನದಲ್ಲಿ ಅಷ್ಟೆಲ್ಲ ಫ್ಯಾಮಿಲಿಯಾಗಿರೋದೇ ಕಷ್ಟ, ಜಗಳ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇವತ್ತು ಒಂದು ಕೂಡು ಕುಟುಂಬ ಜೊತೆಯಲ್ಲಿ ಇರೋದಕ್ಕೆ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ ಮೇಡಮ್, ನಮ್ಗೆ ತುಂಬ ಖುಷಿ ಆಯ್ತದೆ. ನಮ್ಮ ಮಕ್ಕಳೆಲ್ಲ ನೋಡಿ ನನಗೆ ಹಿಂಗೆ ಇರಬೇಕು ಅಂತ ತುಂಬ ಸಂಕಟ ಬರುತ್ತೆ. ಹೇಳ್ಬೇಕಂದ್ರೆ ನನ್ನ ಕೊನೆವರೆಗೂ ನನ್ನ ಮಕ್ಕಳೆಲ್ಲ ನನ್ನ ಜೊತೆಗೆ ಇರಬೇಕು. ಮ್ಯಾಮ್ ಎಷ್ಟು ಖುಷಿ ಇದೆ ಇವತ್ತು 60ನೇ ವರ್ಷದ ಹುಟ್ಟದ ಹಬ್ಬ ಜೊತೆಗೆ ನಿವೃತ್ತಿ ಜೀವನವನ್ನು ಇಷ್ಟು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಸೊ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಮ್ಯಾಮ್. ನನಗೆ ಇವರು ನಮ್ಮ ತವ್ರ ಮನೇಲಿ ಹೆಂಗೆ ತಾಯಿನೋ ಇವರು ನನಗೆ ಹಾಗೆ ತಾಯಿ. ನಾನು ಅದ್ರಲ್ಲಿ ಭೇದ ಭಾವನೇ ಇಲ್ಲ ನನಗೆ, ಯಾಕಂದರೆ ಏನು ತಪ್ಪನ್ನ ಹೇಳ್ತಾರೆ ಅಲ್ಲೇ ನನಗೆ ತಿದ್ದುತ್ತಾರೆ. ನಾನು ಮಾತಾಡಿಸ್ದೆ ನಿಮ್ಮ ಮಿಸ್ಸಸ್ ಮತ್ತು ಅಮ್ಮನ್ನ. ಸೊ ಅವರಿಬ್ಬರು ಬಾಂಧವ್ಯ ತುಂಬ ಚೆನ್ನಾಗಿದೆ. ಈ ರೀತಿ ಸಪೋರ್ಟು ಗಂಡು ಮಕ್ಳಿಗೆ ಸಿಕ್ಕರೆ ತುಂಬ ಯಶಸ್ವಿಯಾಗಿ ಮುನ್ನಡೆಯೋಕ್ಕೆ ಸಾಧ್ಯ ಆಗುತ್ತೆ. ಎತ್ತರಕ್ಕೆ ದೂರ ಇದೆ. ಅದಕ್ಕೆ ನಾನೇನಾದ್ರು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂತಂದರೆ ನನ್ನ ಹೆಂಡತಿ ಮತ್ತು ನನ್ನ ತಾಯಿ ಇಬ್ಬರೂ ಸಹ ನನಗೆ ಎರಡು ತೋಳು ಬಲ ಇದ್ದಂಗೆ, ಎರಡು ಶಕ್ತಿ ಇದ್ದಂಗೆ, ಎರಡು ಕಣ್ಣುಗಳಿದ್ದಂಗೆ. ಸೊ ಅವತ್ತಿನ ಕಷ್ಟ ದಿನಗಳು ಅಂದರೆ ತರಕಾರಿ ಮಾರ್ತಿದ್ದೆ ಅಂತ ಹೇಳಿದ್ರಿ, ಅದೆಲ್ಲನೂ ನೆನೆಸ್ಕೊಂಡಾಗ ಇವತ್ತು ಇಷ್ಟು ಯಶಸ್ವಿಯಾಗಿ ಬೆಳೆದಿರೋದು ಏನನ್ಸುತ್ತೆ? ಇಷ್ಟು ಎತ್ತರವಾಗಿ ಬೆಳೆದಿದ್ದೀನಿ, ನನ್ನ ಮಗನಿಂದ ಬೆಳೆದಿದ್ದೀನಿ. ಅವನು ತುಂಬ ಕಷ್ಟಪಟ್ಟಿದ್ದಾನೆ, ತುಂಬ ಅಂದರೆ ಹೇಳ್ಕೊಳ್ದೇ ಇರೋಷ್ಟು ಕಷ್ಟಪಟ್ಟಿದ್ದಾನೆ ನನ್ನ ಮಗ. ಇವರ ಕುಟುಂಬ ನೋಡಿದಾಗ, ಯಾಕಂದರೆ ನಾವು ಒಂದು ತಾಯಿ ಒಡನಾಟದಲ್ಲಿ ಬೆಳೆದಂಥವ್ರು, ಆಮೇಲೆ ಅಂದರೆ ಇಲ್ಲಿಟ್ರೇಟ್ಸ್ ಅನಕ್ಷರಸ್ಥ ಕುಟುಂಬದಲ್ಲಿ ಬಂದಾಗ ಆ ಬಾಂಧವ್ಯ ಅದಕ್ಕೆ ಅದೇನೇ ಬೇರೆ, ಅದನ್ನು ಅನುಭವಿಸಿದವ್ರು ಮಾತ್ರ ಗೊತ್ತಿರ್ತದೆ. ನಿಮಗೆ ಮಗ ಒಂದು ಚಿನ್ನದಂಥ ಮಗ ಇದ್ದಾನೆ, ನಿಮಗೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಮ ಕುಟುಂಬ ಎಲ್ಲರೂ ಆಯುಸ್ಸು ಆಯುರ್ವೇದ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಅಮ್ಮ ಅವರು ಮಾತಾಡ್ತಾ ಭಾವುಕರಾಗ್ತಾ ಇದ್ರು. ನನ್ನ ಮಗ ಇವತ್ತು ನನಗೆ ಇಷ್ಟು ಒಂದು ಮರುಜನ್ಮ ಕೊಟ್ಟಿದ್ದಾರೆ, ನನ್ನ ₹1 ಕೂಡ ನನ್ನ ಹತ್ರ ಇಸ್ಕೊತಿರ್ಲಿಲ್ಲ, ಪ್ರತಿಯೊಂದಕ್ಕೂ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ನನ್ನ ಮಗನೇ ಕಾರಣ ಅಂತ ಹೇಳಿ. ಖಂಡಿತ ಅದು ನಮ್ಮ ಮೇಲೆ ಅವರು ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದಾರೆ. ನಾನು ಸಹ ಅವ್ರ ಮೇಲೆ ಅಷ್ಟೇ ಅಪಾರವಾದ ಪ್ರೀತಿ, ಗೌರವ, ಅಭಿಮಾನ ಎಲ್ಲವೂ ಇಟ್ಟಿದ್ದೀವಿ. ಅವರಿಲ್ಲದೆ ನಾವಿಲ್ಲ. ಏನೇ ಇದ್ದರೂ ಏನೇ ಮಾಡಿದರೂ ಎಷ್ಟೇ ಮಾಡಿದ್ರು ಸಹ ಅವ್ರ ಮುಂದೆ ನಾವೇನೇನೂ ಇಲ್ಲ. ಎಲ್ಲ ನಮ್ಮ ಶಕ್ತಿ ಸಹಕಾರ ಎಲ್ಲನೂ ಅವರೇ. ನನಗೆ ಇನ್ನೊಂದು 1-2 ಜನ್ಮ ಅಂತ ಇದ್ರೂ ಸಹ ಅವರೇ ನಮ್ಮ ತಾಯಿಯಾಗಿ ಬರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಯಾವತ್ತು ನನ್ನ ಇಂದಿನ ನೆನಪನ್ನು ಯಾರು ಸ್ಮರಣೆ ಮಾಡ್ತಾರೆ ಅವ್ರ ಮುಂದೆ ಯಾವಾಗಲೂ ಕೂಡ ಭಾಳ ಎತ್ತರಕ್ಕೆ, ತಾನು ಮಾತ್ರ ಅಲ್ಲ ತನ್ನ ಇಡೀ ಕುಟುಂಬ ಒಂದು ಸಮಾಜದಲ್ಲಿ ಒಂದು ದೊಡ್ಡ ಗೌರವವನ್ನು ಪಾತ್ರರಾಗ್ತಿರೋದಕ್ಕೆ ನನಗೆ ಇವತ್ತು ಸಾಕ್ಷಿ. ಇವತ್ತಿನ ಕಾಲದಲ್ಲಿ ಅತ್ತೆ ಸೊಸೆಯರು ಚೆನ್ನಾಗಿದ್ರೆ ಗಂಡರು ಯಾವ ಥರ ಬೇಕಾದ್ರೂ ಜೀವನನ ಸಾಗಿಸ್ಬಿಡ್ತಾರೆ ಶಾಂತಿಯಾಗಿ. ಸೊ ನಿಮ್ಮ ಅವರ ಬಾಂಧವ್ಯ ಯಾವ ರೀತಿಯಾಗಿತ್ತು? ಮನೇಲಿ ಏನಂತ ಕರಿತಿದ್ರಿ? ಅವರು ಪ್ರೀತಿಯಿಂದ ಏನಂತ ಕರಿತಾ ಇದ್ರು ನಿಮ್ಮನ್ನ? ನಾನು ಅಮ್ಮ ಅಂತಲೇ ಕರೆಯೋದು. ಅಮ್ಮ ಸಂಬಂಧ ಚೆನ್ನಾಗಿರೋದಕ್ಕೆ ನಮ್ಮ ಮನೆಯವರು ಅವರ ಕಂಪ್ನಿ ನಡೆಸ್ಕೊಳ್ಳೋದಕ್ಕೆಲ್ಲ ಒಂಚೂರು ಸಪೋರ್ಟಿವ್ ಆಗಿದೆ. ಮತ್ತು ಅಮ್ಮಂದು ಕಂಪ್ಲೇಂಟ್ ಮಗನಿಗೆ ಹೇಳೋದು, ಸೊಸೆ ಕಂಪ್ಲೇಂಟು ಅಮ್ಮ ಹೇಳೋದು ಆ ಥರ ಇಲ್ಲ. ನಮ್ಮ ಮನೆಯವ್ರ ತನಕ ನಾವು ತೊಗೊಂಡೇ ಹೋಗಿಲ್ಲ. ಅಲ್ಲಲ್ಲೇ ಸಾಲ್ವ್ ಮಾಡ್ಕೊಳ್ತೀವಿ. ಏನೇ ಇದ್ರೂ ಹಿಂಗಲ್ಲಪ್ಪ ಹಿಂಗಲ್ಲಮ್ಮ ಹಿಂಗೆ ಅಂತ ಹೇಳಿ ಅಲ್ಲೇ ಬಗೆಹರಿಸ್ಕೊಳ್ತೀವಿ. ಸೊ ಇವತ್ತಿನ ಕಾಲದಲ್ಲಿ ತಾಯಿ ವಯಸ್ಸಾಯಿತು ಅಂತ ಹೇಳಿದರೆ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಆದರೆ ನಿಮ್ಮ ಮಗ 60ನೇ ವರ್ಷದ ಹುಟ್ಟುಹಬ್ಬನ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಒಂದು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಎಷ್ಟು ಖುಷಿ ಆಗ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತಾಯಿದೆ ಮೇಡಮ್, ತಡ್ಕೊಳ್ಳೋಕ್ಕೆ ಆಯ್ತಿಲ್ಲ, ತುಂಬಾ ಖುಷಿ ಆಗ್ತಾಯಿದೆ. ನಾನು ಕಷ್ಟಪಟ್ಟೋದಕ್ಕೂ ಸಾರ್ಥಕ ಅನಿಸುತ್ತೆ. ಮತ್ತು ನಮ್ಮ ಕೆಲಸಕ್ಕೆ ತಾವು ಅಷ್ಟೇ ಒಳ್ಳೆಯ ಹೆಸರು ತೊಗೊಂಡಿದ್ದೀನಿ, ಎಲ್ಲರೂ ಖುಷಿಯಾಗಿ ಕಳಿಸ್ಕೊಟ್ರು. ಇವತ್ತು ಅಮ್ಮಂದು 60ನೇ ವರ್ಷದ ಹುಟ್ಟುಹಬ್ಬ ಹಾಗೆ ನಿವೃತ್ತಿ ಸಮಾರಂಭನ ಆಯೋಜನೆ ಮಾಡಿದ್ದೀರಾ. ಸೊ ಎಷ್ಟು ಖುಷಿ ಆಗ್ತಾ ಇದೆ ಸರ್? ಇದು ಜೀವನದಲ್ಲಿ ಎಲ್ಲರಿಗೂ ಸಹ ಸಿಗದಿರೋಂಥ ಒಂದು ಭಾಗ್ಯ ಮತ್ತು ಸೌಭಾಗ್ಯ ನನಗೆ ಸಿಕ್ಕಿದೆ. ನಮ್ಮ ತಾಯಿಯವರು ಇವತ್ತು 60ನೇ ವರ್ಷದ ಬರ್ತ್ಡೇಯನ್ನು ಮತ್ತು ಅವರ ಒಂದು ವಯೋನಿವೃತ್ತಿಯ ಬದುಕು ಜೀವನದ ಸಾರ್ಥಕತೆಯನ್ನು ಮಾಡೋ ಇವತ್ತೊಂದು ಸಮಾರಂಭದ ಮುಖಾಂತರ ಒಂದು ಅವ್ರಿಗೆ ಸೇವೆ ಮಾಡುವಂಥ ಭಾಗ್ಯ ನನಗಾಗಿದೆ. ಕೆನಾಟ್ ಎಕ್ಸ್ಪ್ರೆಸ್, ವರ್ಣಿಸ್ಲಿಕ್ಕಾಗಲ್ಲ, ಹೇಳಲಿಕ್ಕಾಗಲ್ಲ ಈ ಒಂದು ಸಂತೋಷದ ಸಂದರ್ಭದಲ್ಲಿ. ಸೊ ನಾನು ಮಾತಾಡಿಸ್ದೆ ನಿಮ್ಮ ಮಿಸ್ಸಸ್ ಮತ್ತು ಅಮ್ಮನ್ನ. ಸೊ ಅವರಿಬ್ಬರು ಬಾಂಧವ್ಯ ತುಂಬ ಚೆನ್ನಾಗಿದೆ. ಈ ರೀತಿ ಸಪೋರ್ಟು ಗಂಡು ಮಕ್ಳಿಗೆ ಸಿಕ್ಕರೆ ತುಂಬ ಯಶಸ್ವಿಯಾಗಿ ಮುನ್ನಡೆಯೋಕ್ಕೆ ಸಾಧ್ಯ ಆಗುತ್ತೆ.
100% ಯಾರಾದ್ರೂ ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು, ನಮ್ಮ ಅಣ್ಣ ತಮ್ಮಂದಿರು ಯಾರಾದ್ರೂ ನನಗೆ ನೀವು ಭಾಳ ಎತ್ತರಕ್ಕೆ ಬೆಳೆದಿದ್ದೀರಾ, ಸಕ್ಸಸ್ ಆಗಿದ್ದೀರಾ ಅಂತಂದರೆ ಇನ್ನೂ ಬೆಳೆಯುವಂಥದ್ದು ಸಿಕ್ಕಾಪಟ್ಟೆ ಎತ್ತರಕ್ಕೆ ದೂರ ಇದೆ. ಅದಕ್ಕೆ ನಾನೇನಾದ್ರು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂತಂದರೆ ನನ್ನ ಹೆಂಡತಿ ಮತ್ತು ನನ್ನ ತಾಯಿ ಇಬ್ಬರೂ ಸಹ ನನಗೆ 2 ತೋಳು ಬಲ ಇದ್ದಂಗೆ, 2 ಶಕ್ತಿ ಇದ್ದಂಗೆ, 2 ಕಣ್ಣುಗಳಿದ್ದಂಗೆ. ಅವರಿಬ್ಬರೂ ಸಹ ತಾಯಿ ಮಗಳಕ್ಕಿಂತ ಅನ್ಯೂನ್ಯವಾಗಿ ಇಷ್ಟು ವರ್ಷ ಜೀವನ ನಡೆಸ್ಕೊಂಡು ಬಂದಿದ್ದಾರೆ. ನನ್ನ ಪ್ರತಿಯೊಂದು ಕಷ್ಟ ಸುಖದಲ್ಲಿ, ನೋವುಗಳಲ್ಲಿ, ಯಶಸ್ಸಲ್ಲಿ ಎಲ್ಲ ರೀತಿಯ ಒಂದು ಸಹಕಾರ ಕೊಟ್ಟು ಈ ಸ್ಥಾನಕ್ಕೆ ಬರಲಿಕ್ಕೆ ಅವರು ನನ್ನ ಅತ್ಯಂತ ಎತ್ತರಕ್ಕೆ ನನ್ನನ್ನು ಒಂದು ಶಕ್ತಿ ಅಂತ ಹೇಳ್ಬೋದು. ಸೊ ಅಮ್ಮ ಅವರು ಹೇಳ್ತಾ ಇದ್ರು ತರಕಾರಿಗಳನ್ನ ಮಾಡ್ಕೊಂಡು ಜೀವನ ಮಾಡಿದೆ, ಇವತ್ತು ಯಶಸ್ವಿಯಾಗಿ ನನ್ನ ಮಗ ನನಗೆ ಸಪೋರ್ಟಾಗಿ ನಿಂತ್ಕೊಂಡ ಅಂತ ಹೇಳಿ. ಅವತ್ತಿನ ದಿನ ನಾನು ನೆನೆಸ್ಕೊಂಡ್ರೆ ಇವತ್ತು ಇಷ್ಟು ಯಶಸ್ವಿಯಾಗಿ ಬೇರೆಯೊಬ್ಬರಿಗೆ ಅನ್ನ ಹಾಕೋಷ್ಟು ಮಟ್ಟಿಗೆ ಬೆಳೆದಿದ್ದೀರಾ. ಸೊ ಇದು ಒಂದು ಸೀಕ್ರೆಟ್ ಏನು? ಇವಾಗ ತಾನೇ ಹೇಳಿದ್ನಲ್ಲ, ನನಗೆ ಅವೆರಡು ಶಕ್ತಿಗಳು, ಅವರೆರಡೂ ಸಹ ಅವರ ಸಹಕಾರ, ಅವರ ಆಶೀರ್ವಾದ, ಅವರ ಹಾರೈಕೆ ಇವೆಲ್ಲವೂ ಸಹ ನಮಗೆ ಅವ್ರು ಕೊಟ್ಟಂಥ ಶಕ್ತಿ. ಮತ್ತು ನಮ್ಮ ತಾಯಿ ನಮಗೆ ಒಂದು ಸದ್ಮಾರ್ಗದಲ್ಲಿ ಒಳ್ಳೆ ದಾರಿಯಲ್ಲಿ ಬೆಳಿಬೇಕು ಅಂತ ಹೇಳಿ ಅವರ ಕಷ್ಟದ ಬದುಕಿದ್ರೂ ಸಹ ನಮ್ಗೆ ಯಾವತ್ತೂ ಯಾವುದಕ್ಕೂ ಕಡಿಮೆ ಮಾಡದೆ, ಕೊರತೆ ಮಾಡದೆ, ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಸಾಕಿ ಸಲಹೆ ಬೆಳೆಸಿ ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅನ್ನೋಂಥ ಒಂದು ಮಾರ್ಗನ ಹಾಕ್ಕೊಟ್ಟಿದ್ದಾರೆ. ಆ ಹಾದಿಯಲ್ಲಿ ನಡ್ಕೊಂಡು ಬಂದಿದ್ದೀವಿ. ಸೊ ಮುಂದೆನೂ ಸಹ ಹಾಗೆ ನಡ್ಕೊಂಡು ಹೋಗಬೇಕು ಅಂತ ನಾನು ಮನಸ್ಪೂರ್ವಕವಾಗಿ ನಮ್ಮ ತಾಯಿಗೆ ನಡೀತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಬಾಲ್ಯದಲ್ಲಿ ನಿಮ್ಮ ಮತ್ತು ನಿಮ್ಮ ತಾಯಿಯ ಒಡನಾಟ ಯಾವ ರೀತಿ ಆಗಿತ್ತು ಸರ್? ಯಾವುದಾದ್ರೂ ಒಂದು ಬೆಸ್ಟ್ ಮೆಮೊರೀಸ್ ಇದೆಯಾ? ಬೇಕಾದಷ್ಟು ಬೆಸ್ಟ್ ಮೆಮೊರೀಸ್ ಇದ್ದಾವೆ. ನಮ್ಮ ತಾಯಿಯವರು ಯಾವಾಗಲೂ ಸಹ ಪ್ರತಿನಿತ್ಯ ತರಕಾರಿ ಮಾರಿ ನಾವು ಶಾಲೆಯಲ್ಲಿ ಓದೋಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಬಿಸಿಯಾಗಿ ನನ್ನ ಮಕ್ಕಳು ಊಟ ಮಾಡಲಿ ಅಂತ ಬಿಸಿಯಾಗಿ ಊಟ ತೊಗೊಂಡು ಬರ್ತಾಯಿದ್ರು. ಸೊ 1 ನಿಮಿಷ 2 ನಿಮಿಷ 5 ನಿಮಿಷ ಲೇಟ್ ಆದ್ರೂ ಸಹ ಅತ್ಯಂತ ಕೋಪ ಬರ್ತಾಯಿತ್ತು ನಮಗೆ ಆ ಸಂದರ್ಭದಲ್ಲಿ. ಯಾಕಂದರೆ ಎಲ್ಲ ಮಕ್ಕಳು ಊಟ ಮಾಡಿಕೊಂಡು ಕೂತಿರ್ಬೇಕಾದ್ರೆ ನಾವು ಮಾತ್ರ ಬಸ್ಸಲ್ಲಿ ಕಾಯ್ಕೊಂಡು ಕೂತ್ಕೊಳ್ತಾ ಇದ್ವಿ. ಆ ಒಂದು ಕ್ಷಣಗಳನ್ನು ನೆನೆಸ್ಕೊಂಡ್ರೆ ಸ್ವಲ್ಪ ಬೇಸರ ಆಗುತ್ತೆ, ಬಟ್ ಸ್ಟಿಲ್ ಓಕೆ. ಅವತ್ತು ಅಮ್ಮ ಅಷ್ಟು ಕಷ್ಟಪಟ್ಟಿದ್ದಾರೆ, ಇವತ್ತು ಇಷ್ಟು ಯಶಸ್ವಿಯಾಗಿ ಒಂದು ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅಂದರೆ ಅವರ ಶ್ರಮ ಅದಕ್ಕೆ ಕಾರಣ ಆಯಿತಾ ಅಂತ? ಖಂಡಿತ. ಅವರು ತುಂಬ ಕಷ್ಟಪಟ್ಟಿದ್ರು. 5 ಜನ ಮಕ್ಕಳಲ್ವ, 5 ಜನ ಮಕ್ಕಳನ್ನು ಸಾಕೋದಕ್ಕೆ ಅವ್ರು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ. ಮತ್ತು ನಮ್ಮ ತಂದೆಯವರು ಇದ್ದಾಗ್ಲೂ ಸಹ ಅವರೇನು ತುಂಬ ಸುಖವಾಗಿ ಏನು ಬದುಕಿದಂಥವ್ರಲ್ಲ. ನಮ್ಮ ತಂದೆ ಇದ್ದಾಗಲಿಂದನೂ ಸಹ ಕಷ್ಟಪಟ್ಟರು, ಪಡ್ತಾನೆ ಬಂದರು. ತಂದೆಯವರಿದ್ದ ಸಂದರ್ಭದಲ್ಲೂ ನಮ್ಮನ್ನೆಲ್ಲ ಸಾಕಿ ಸಲಹಿರೋಂಥದ್ದು ಅವರೇನೆ. ಸೊ ಎಲ್ಲ ಅವರು ನಮಗೆ ಶಕ್ತಿ ಸ್ಟ್ರೆಂತು. ಅಮ್ಮ ಅವರು ಮಾತಾಡ್ತಾ ಭಾವುಕರಾಗ್ತಾಯಿದ್ರು. ನನ್ನ ಮಗ ಇವತ್ತು ನನಗೆ ಇಷ್ಟು ಒಂದು ಮರುಜನ್ಮ ಕೊಟ್ಟಿದ್ದಾರೆ, ನನ್ನ 1 ರೂಪಾಯಿನೂ ಕೂಡ ನನ್ನ ಹತ್ರ ಇಸ್ಕೊತಿರ್ಲಿಲ್ಲ, ಪ್ರತಿಯೊಂದಕ್ಕೂ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ನನ್ನ ಮಗನೇ ಕಾರಣ ಅಂತ ಹೇಳಿ. ಸೊ ಅಷ್ಟು ಪ್ರೀತಿ. ಖಂಡಿತ ಅದು ನಮ್ಮ ಮೇಲೆ ಅವರು ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದಾರೆ. ನಾನು ಸಹ ಅವ್ರ ಮೇಲೆ ಅಷ್ಟೇ ಅಪಾರವಾದ ಪ್ರೀತಿ, ಗೌರವ, ಅಭಿಮಾನ ಎಲ್ಲವೂ ಇಟ್ಟಿದ್ದೀವಿ. ಅವರಿಲ್ಲದೆ ನಾವಿಲ್ಲ. ಏನೇ ಇದ್ದರೂ ನಾವೇನೇ ಏನೇ ಮಾಡಿದ್ರು, ಎಷ್ಟೇ ಮಾಡಿದ್ರು ಸಹ ಅವ್ರ ಮುಂದೆ ನಾವೇನೇನೂ ಇಲ್ಲ. ಎಲ್ಲ ನಮ್ಮ ಶಕ್ತಿ, ಸಹಕಾರ ಎಲ್ಲನೂ ಅವರೇ. ನನಗೆ ಇನ್ನೊಂದು 1-2 ಜನ್ಮ ಅಂತ ಇದ್ರೂ ಸಹ ಅವರೇ ನಮ್ಮ ತಾಯಿಯಾಗಿ ಬರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಸರ್, ಪ್ರತಿಯೊಬ್ಬ ತಂದೆ ತಾಯಿಗೂ ತನ್ನ ಮಕ್ಕಳು ಇಂಜಿನಿಯರು, ಡಾಕ್ಟ್ರು, ಬೇರೆದಾಗಬೇಕು ಅನ್ನೋ ಆಸೆ ಇರುತ್ತೆ. ನಿಮ್ಮ ತಾಯಿಗೆ ಏನು ಆಸೆ ಇತ್ತು? ಆ ಥರ ನಮ್ಮ ತಾಯಿ ತುಂಬ ಮಹದಾಸೆ ಹೊತ್ಕೊಳ್ಳೋಂಥ ಬುದ್ಧಿವಂತರಾಗಲಿ ವಿದ್ಯಾವಂತರಾಗಲಿ ಆಗಿರಲಿಲ್ಲ. ತುಂಬ ಅತ್ಯಂತ ಬಡ ಕುಟುಂಬದಿಂದ ಬಂದಿರೋ ಕಾರಣ ಅವ್ರಿಗೆ ಯಾವುದಾದ್ರೂ ಒಂದು ಸಣ್ಣ ಕೆಲಸ ಮಾಡಿಕೊಂಡು ಅಚ್ಚುಕಟ್ಟಾಗಿ ಜೀವನ ಮಾಡಿಕೊಂಡು ಹೋಗಲಿ ಅನ್ನೋದು ಅಷ್ಟು ಮಾತ್ರ ಅವರ ಆಸೆ ಕನಸಾಗಿತ್ತು. ಅತ್ಯಂತ ದೊಡ್ಡ ಮಹದಾಸೆ ಪಡೋವಂಥ ವ್ಯಕ್ತಿತ್ವ ಅವ್ರದ್ದೇನಿರಲಿಲ್ಲ. ಬಟ್ ಅವತ್ತಿನ ಅವ್ರ ಪರಿಸ್ಥಿತಿ, ಅವ್ರು ಬೆಳೆದು ಬಂದ ರೀತಿಗಳಲ್ಲಿ ಒಂದು ರೀಚಾಗಿ ಒಂದು ಒಳ್ಳೆ ಜೀವನ, ನ್ಯಾಯಯುತವಾದ ಜೀವನ ಬದುಕು ಕಟ್ಕೊಂಡ್ರೆ ಸಾಕು ಅನ್ನೋಂಥ ಮನಸ್ಸಿತ್ತು ಅವರಿಗೆ. ಸೊ ಪ್ರತಿಯೊಬ್ಬ ತಂದೆ ತಾಯಿಗೂ ಮಕ್ಕಳು ಯಶಸ್ವಿಯನ್ನು ನೋಡಬೇಕು, ಯಶಸ್ಸನ್ನು ಕಾಣೋದನ್ನ ನೋಡಬೇಕು ಅನ್ನೋ ಕನಸಿರುತ್ತೆ. ಸೊ ನೀವು ಇವತ್ತು ಇಷ್ಟರ ಮಟ್ಟಿಗೆ ಒಂದು ಕಂಪ್ನಿ MD ಆಗ್ತೀರಾ, ತಮ್ಮದೇ ಆದ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ಸೊ ಇದೆಲ್ಲನೂ ನೋಡಿದಾಗ ನಿಮ್ಮ ತಾಯಿ ಯಾವತ್ತಾದರೂ ನಿಮ್ಮ ಬಗ್ಗೆ ಪ್ರೌಡಾಗಿ ಮಾತಾಡ್ಕೊಂಡಿರೋದು ಇದೆಯಾ? ನಿಮ್ಮ ಹತ್ರ ಹೇಳ್ಕೊತಾರೆ. ಅವ್ರ ಮನಸ್ಫೂರ್ತಿಯಾಗಿ ಪ್ರತಿಯೊಂದು ಕ್ಷಣನೂ ಪ್ರೌಡ್ ಪಡ್ತಾರೆ ನಮ್ಮ ಬಗ್ಗೆ. ಅಷ್ಟೇ ಪ್ರೀತಿ, ಅಭಿಮಾನ, ನನ್ನ ಮೇಲೆ ಎಷ್ಟು ಗೌರವ ಇದ್ದಾರೆ ಅಂತಂದರೆ ನನ್ನ ಮಗ ಅಂತ ಅವ್ರಿಗೆ ಹೇಳ್ಕೊಳ್ಳೋಕೆ ಅವ್ರಿಗೆ ಹೆಮ್ಮೆ ಇದೆ. ಅದು ಬಹಳ ಅತ್ಯಂತ ಸಂತೋಷ ನನಗೆ. ನಾನು ಅವ್ರ ಮಗನಾಗಿ ಹುಟ್ಟಿರೋದು ನನಗೆ ಹೆಮ್ಮೆ ಅಂತ ನಾನು ಭಾವಿಸ್ತೀನಿ. ಏನೂ ಇಲ್ಲ, ಅವರ ಒಂದು ಮುಂದಿನ ಅವರ ಜೀವನ ತುಂಬ ಸುಖಕರವಾಗಿ ಸಂತೋಷವಾಗಿರುತ್ತೆ. ಅವರು ಇವತ್ತು ಏನು 60ನೇ ವರ್ಷದ ಒಂದು ಬರ್ತ್ಡೇ ಮುಗಿಸಿ 61ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಅವರ 2ನೇ ಜೀವನದ ಹಾದಿ ಅಂದರೆ ನಿವೃತ್ತಿಯ ನಂತರ ಹೊಸ ಬದುಕಿನ ಅತ್ತ ಕಾಲಿಡ್ತಾ ಇದ್ದಾರೆ. ಅವರ ಇರೋ ತನಕ ಅವ್ರು 100 ವರ್ಷ ಚೆನ್ನಾಗಿ ಬದುಕಲಿ, ಬಾಳಲಿ. ಅಲ್ಲಿವರೆಗೂ ಸಹ ನಾವು ಅವರ ಒಂದು ಶಕ್ತಿಯಾಗಿ, ಅವರ ಒಂದು
ಕಾಲನ್ನ ಪಾದ ತೊಳೆದು ಅವ್ರನ್ನ ಸೇವೆ ಮಾಡಿಕೊಂಡು ದೇವ್ರ ಥರ ನೋಡ್ಕೊತೀವಿ. ಅಷ್ಟು ಮಾತ್ರ ನಾನು ಪ್ರಾಮಿಸ್ ಮಾಡಬಲ್ಲೆ. ಸಾಕಷ್ಟು ಜನ ಇವತ್ತಿನ ಪೀಳಿಗೆಯವರು ತಂದೆ ತಾಯಿಗೆ ವಯಸ್ಸಾಯಿತು ಅಂತ ಹೇಳಿದ ತಕ್ಷಣ ವೃದ್ಧಾಶ್ರಮ ಸೇರಿಸ್ತಾರೆ, ಅನಾಥಾಶ್ರಮ ಸೇರಿಸ್ತಾರೆ. ಸೊ ಅಂಥವ್ರಿಗೆಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯಾವತ್ತೂ ಆ ರೀತಿ ಮಾಡಬಾರ್ದು. ಅವರು ಸಹ ವೃದ್ಧಾಶ್ರಮ ಯಾರು ಸೇರಿಸ್ತಾರೆ ಅವರು ನೆಕ್ಸ್ಟ್ ಕ್ಯೂ ಅಲ್ಲಿ ರೆಡಿ ಇರ್ತಾರೆ. ಅವರು ಸಹ ನೆಕ್ಸ್ಟ್ ವೃದ್ಧಾಶ್ರಮಕ್ಕೆ ಹೋಗೋಕ್ಕೆ ತಯಾರಾಗಿರಬೇಕಾಗುತ್ತೆ. ವೃದ್ಧಾಶ್ರಮಗಳು ಫಸ್ಟ್ ಬ್ಯಾನ್ ಮಾಡಬೇಕು ಸರ್ಕಾರ ಬಂದುಬಿಟ್ರೆ. ವೃದ್ಧಾಶ್ರಮಕ್ಕೆ ಬ್ಯಾನೇ ಮಾಡಿಬಿಡ್ಬೇಕು. ವೃದ್ಧಾಶ್ರಮಗಳೇ ಇರಬಾರ್ದು. ಆ ವೃದ್ಧಾಶ್ರಮ ಓದಂಥ ಕಳಿಸ್ದಂಥ ಮಕ್ಕಳು ನೆಕ್ಸ್ಟ್ ಅವ್ರ ಕ್ಯೂವಲ್ಲಿ ಇರ್ತಾರೆ ಅನ್ನೋಂಥದ್ದು ಮರಿಬಾರ್ದು. ಕರ್ಮ ರಿಟರ್ನ್ಸ್ ಅಂತ ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವೊಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಇರ್ತೀವಿ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಪುಟ್ಮಣಿ ಅಮ್ಮ ಅವರು 60ನೇ ವರ್ಷವನ್ನು ಪೂರೈಸಿದ್ದಾರೆ. ಅಷ್ಟೇ ಅಲ್ಲದೆ ಅವರ ನಿವೃತ್ತಿ ಜೀವನ ಶುಭವಾಗಿರಲಿ ಅಂತ ಕುಟುಂಬಸ್ಥರೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ ನಮಸ್ತೆ. ಮೊದಲನೇದಾಗಿ 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಸೊ ಎಷ್ಟು ಖುಷಿ ಆಗ್ತಾ ಇದೆ, ಇವತ್ತು ಇಷ್ಟು ದೊಡ್ಡ ಫಂಕ್ಷನ್ ನಡೀತಾ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು 5 ಜನ ಮಕ್ಕಳು. ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಮತ್ತು ಫಸ್ಟೆಲ್ಲ ತರಕಾರಿ ವ್ಯಾಪಾರ ಮಾಡ್ತಿದ್ದೆ. ಆಮೇಲೆ ನಮ್ಮ ಮನೆಯವ್ರು ತೀರೋಯ್ತಲೇ ನನಗೆ ಕೆಲಸ ಆಯಿತು. ನಮ್ಮ ದೊಡ್ಡ ಮಗ ಇದ್ದ, ಅವ್ನು ತೀರ್ಕಂದ. ಆಮೇಲೆ ನಮ್ಮ 2ನೇ ಮಗ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾವನೆ. ಅವ್ರು ನಮ್ಮ ಸೊಸೆನೂ ಅಷ್ಟೇ ಚೆನ್ನಾಗಿ ನೋಡ್ಕೊತಿದ್ದಾರೆ. ನಾನು ತಂದು 1 ರೂಪಾಯಿ ಅವ್ರಿಗೂ ಕೊಟ್ಟಿಲ್ಲ. ಅವರೇ ನಾನು ಸಾಕ್ತಾಯಿದ್ದಾರೆ. ಮತ್ತು 5 ಜನ ಮಕ್ಕಳು ನಾನು ತುಂಬಾ ಕಷ್ಟಪಟ್ಟು ಮದುವೆ ಮಾಡಿದೆ. 5 ಜನಕ್ಕೆ 9 ಜನ ಮೊಮ್ಮಕ್ಕಳವ್ರೆ. ಒಟ್ಟಾರೆ ಕೂಡು ಕುಟುಂಬ. ಇವತ್ತು ಅವರೆಲ್ಲರನ್ನು ನೋಡೋದಾದರೆ ಎಷ್ಟು ಖುಷಿ ಆಗುತ್ತೆ ಅಮ್ಮ. ಇವತ್ತಿನ ದಿನದಲ್ಲಿ ಅಷ್ಟೆಲ್ಲ ಫ್ಯಾಮಿಲಿಯಾಗಿರೋದೇ ಕಷ್ಟ, ಜಗಳ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇವತ್ತು ಒಂದು ಕೂಡು ಕುಟುಂಬ ಜೊತೆಯಲ್ಲಿ ಇರೋದಕ್ಕೆ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ ಮೇಡಮ್. ನಮ್ಗೆ ತುಂಬ ಖುಷಿ ಆಯ್ತದೆ. ನಮ್ಮ ಮಕ್ಕಳೆಲ್ಲ ನೋಡಿ ನನಗೆ ಹಿಂಗೆ ಇರಬೇಕು ಅಂತ ತುಂಬ ಸಂಕಟ ಬರುತ್ತೆ. ಹೇಳ್ಬೇಕಂದ್ರೆ ನನ್ನ ಕೊನೆವರೆಗೂ ನನ್ನ ಮಕ್ಕಳೆಲ್ಲ ನನ್ನ ಜೊತೆಗೆ ಇರಬೇಕು. ಅವ್ರಿಗೆ ಸಲುವ ಕಷ್ಟಪಟ್ಟಿದ್ದೀನಿ, ಸಾಕಿದ್ದೀನಿ. ತುಂಬಾ ಕಷ್ಟಪಟ್ಟು ಸಾಕಿದ್ದೀನಿ. ಇವಾಗ ಒಬ್ಬೊಬ್ರಿಗೂ ಒಂಥರ ಆಯ್ತದೆ. ಅದಕ್ಕೆ ನನಗೆ ತುಂಬ ಸಂಕಟ ಅಷ್ಟೇ. ಮತ್ತು ರೈಲ್ವೆ ಕೆಲಸಕ್ಕೆ ಹೋಗಿ ಎಲ್ಲನೂ ಅವ್ರಿಗೆ ಮಾಡಿದ್ದೀನಿ. ನನ್ನ ಮಗ 1 ರೂಪಾಯಿ ನಮಗೇನು ಕೊಡಿ ಅಂತ ಕೇಳಿಲ್ಲ. ನಾನು ಎಲ್ರಿಗೂ ಸಮಭಾಗ ಕೊಡ್ತಾಯಿದ್ದೀನಿ. ಅವತ್ತಿನ ಕಷ್ಟ ದಿನಗಳು ಅಂದರೆ ತರಕಾರಿ ಮಾರ್ತಿದ್ದೆ ಅಂತ ಹೇಳಿದ್ರಿ, ಅದೆಲ್ಲನೂ ನೆನೆಸ್ಕೊಂಡಾಗ ಇವತ್ತು ಇಷ್ಟು ಯಶಸ್ವಿಯಾಗಿ ಬೆಳೆದಿರೋದು ಏನನ್ಸುತ್ತೆ? ಇಷ್ಟು ಎತ್ತರವಾಗಿ ಬೆಳೆದಿದ್ದೀನಿ. ನನ್ನ ಮಗನಿಂದ ಬೆಳೆದಿದ್ದೀನಿ. ಅವನು ತುಂಬ ಕಷ್ಟಪಟ್ಟಿದ್ದಾನೆ. ತುಂಬ ಅಂದರೆ ಹೇಳ್ಕೊಳ್ದೇ ಇರೋಷ್ಟು ಕಷ್ಟಪಟ್ಟಿದ್ದಾನೆ ನನ್ನ ಮಗ. ನಮ್ಮನ್ನು ಸಾಕಕ್ಕೆ ಸಲುವಾಗಿ ಚಿಕ್ಕವನು. ದೊಡ್ಡ ಮಗ ಸ್ವಲ್ಪ ಅವನು ತೀರ್ಕೊಬಿಟ್ಟ. ಅವ್ನು ತೀರ್ಕತ್ಲೆ ಅವ್ರ ಕುಟುಂಬನೂ ನಮ್ಮ ಹತ್ರನೇ ಇದ್ದು. ಎಲ್ಲ ಬೇರೆ ಆಗೋದ್ರಲ್ಲ ಅನ್ನೋದು ನನಗೆ ಸಂಕಟ ಅಷ್ಟೇ. ಅಷ್ಟೇನೆ. ಇವತ್ತು ನಾವೊಂದು ಕಷ್ಟಪಟ್ಟರೆ, ಒಂದು ಯಶಸ್ವಿ ದಾರಿಲಿ ನಡೀತಾ ಹೋದರೆ, ಒಂದು ಒಳ್ಳೆ ಕೆಲಸನ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಮಟ್ಟಕ್ಕೆ ಬೆಳಿತೀವಿ ಅಂತ ಹೇಳಿ ಶ್ರೀನಿವಾಸ್ ಸರ್ನ ನೋಡಿ ಅನಿಸುತ್ತಾ? ಹೌದು, ಹಂಗನ್ನಿಸುತ್ತೆ. ಮತ್ತು ನಮಗೂ ಅಷ್ಟೇ ಕೆಲಸಕ್ಕೆ ಹೋದ್ಮೇಲೆ ಹೆಂಗೆ ಏನು ಅಂತ. ಇವಾಗ 60 ವರ್ಷ ಕೆಲಸ ಮುಗಿಸಿದೆ, ಸರ್ವಿಸ್ ಮುಗಿಸಿದ್ದೀನಿ, ಮಾಡಿದ್ದೀನಿ. ನನ್ನ ಮಗ ಅಂದರೆ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ. ನನ್ನ ಮಗ ಹೆಂಗಿದ್ದಾನೆ ಅಂತ ನನಗೆ ಖುಷಿ ತುಂಬ. ಎಲ್ಲರ ಜೊತೆ ಹೇಳ್ಕೊತೀನಿ. ನಮ್ಮ ಸೊಸೆನೂ ಅಷ್ಟೇ, ಚಿನ್ನ ಒಂದು ಭಾಗ ಅವಳೊಂದು ಭಾಗ. ನನ್ನ ಎತ್ತಿರೋ ಮಕ್ಕಳು ನೋಡ್ಕೊಳ್ಳಲ್ಲ, ಹಂಗೆ ನೋಡ್ಕೊತಾಳೆ. ತುಂಬ ಚೆನ್ನಾಗಿ ನೋಡ್ಕೊತಾಳೆ ನನ್ನ ಸೊಸೆ. ಸೊ ಇವತ್ತಿನ ಕಾಲದಲ್ಲಿ ತಾಯಿ ವಯಸ್ಸಾಯಿತು ಅಂತ ಹೇಳಿದರೆ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಆದರೆ ನಿಮ್ಮ ಮಗ 60ನೇ ವರ್ಷದ ಹುಟ್ಟುಹಬ್ಬನ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಒಂದು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಎಷ್ಟು ಖುಷಿ ಆಗ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತಾಯಿದೆ ಮೇಡಮ್. ತಡ್ಕೊಳ್ಳೋಕ್ಕೆ ಆಯ್ತಿಲ್ಲ, ತುಂಬಾ ಖುಷಿ ಆಗ್ತಾಯಿದೆ. ನಾನು ಕಷ್ಟಪಟ್ಟೋದಕ್ಕೂ ಸಾರ್ಥಕ ಅನಿಸುತ್ತೆ. ಮತ್ತು ನಮ್ಮ ಕೆಲಸಕ್ಕೆ ತಾವು ಅಷ್ಟೇ ಒಳ್ಳೆಯ ಹೆಸರು ತೊಗೊಂಡಿದ್ದೀನಿ. ಎಲ್ಲರೂ ಖುಷಿಯಾಗೆ ಕಳಿಸ್ಕೊಟ್ರು. ಸೊ ನೀವು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದಾಗ ನಿಮ್ಮ ತಲೆಗೆ ಯಾವ ಥರ ಆಲೋಚನೆ ಬಂತು? ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯ ತುಂಬಿದಂಥವ್ರು ಯಾರು? ನಮ್ಮ TX ಸರ್ಗಳು ಯಾರೋ ಒಬ್ಬರು ಹೇಳ್ಕೊಟ್ರು, ನೀವೇ ಕೆಲ್ಸಕ್ಕೆ ಹೋಗಿ, ನೀವು ಹೋದ್ರೆ ನೀವು 5 ಜನ ಮಕ್ಕಳನ್ನೂ ಸಾಕ್ತೀರಿ. ನಮ್ಮ ಮಗ ನೀನೇ ಹೊಟ್ಟೋಗಮ್ಮ, ಯಾರು ಏನಂದ್ರು ಪರವಾಗಿಲ್ಲ. ನೀವಾದರೆ ನಮ್ಮ ಮಗಳಿದ್ಲು, ನಮ್ಮ ಭಾವನ ಮಗಳು, ಅವಳು ತುಂಬಾ ನೀನೇ ಹೋದ್ರೆ ಸರಿ ಅಂತಂದರು. ಅವಾಗ ಅವನಿಗೆ ಕೆಲಸ ಕೊಡಲಿಲ್ಲ, ನಾನೇ ಹೊಟ್ಟು. ನೀವು ನಿಭಾಯಿಸ್ತೀರಿ ಅಂತ ಅಂದ್ಕೊಂಡಿದ್ರೆ ಇವತ್ತು ಯಶಸ್ವಿಯಾಗಿ ನಿಭಾಯಿಸಿದ್ರ. ಸೊ ಎಷ್ಟು ಮಟ್ಟಿಗೆ ಖುಷಿ ಇದೆ? ನನಗೆ ತುಂಬ ಖುಷಿ ಇದೆ ಮೇಡಮ್, ತುಂಬ ಖುಷಿ ಇದೆ. ಮತ್ತು ಬೆಳೆದಿದ್ದೀನಿ. ಇವಾಗ ಎತ್ತರವಾಗಿ ಬೆಳೆದು ನನ್ನ ಮಗ ಬೆಳೆಸಿದ್ದಾನೆ. ಅವ್ನಿಗೆ 1 ರೂಪಾಯಿ ನಾವು ಕೊಟ್ಟಿಲ್ಲ, ಸಂಬಳ ತಗೊಬಂದು ಅವನೇ ನಮ್ಮನ್ನು ಸಾಕಿ ನೋಡ್ಕೊಂಡಿದ್ದಾನೆ. ಅವನಿಗೆ ದೇವ್ರ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಸುಖ. ನಿಮ್ಮ ಮಕ್ಕಳೆಲ್ಲ 0 ಇಂದ ಹೀರೋ ಆದಂಥವ್ರು. ಪ್ರತಿಯೊಬ್ಬ ಯೂತ್ಸಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಆಗಿ ನಮಗೆ ಕಂಡು ಬರುತ್ತಾರೆ. ಸೊ ನಿಮ್ಮ ಮಗನ ಬಗ್ಗೆ ಮಾತಾಡೋದಾದರೆ ನಿಮ್ಮ ಅವರ ಸಂಬಂಧ ಯಾವ ರೀತಿ ಆಗಿದೆ? ನನ್ನ ಮಗ ಅವಾಗಿಂದನೂ ಅಷ್ಟೇ ನನ್ನ ಜೊತೆ ಕೆಲಸ ಮಾಡಿ ಕೈ ತೋರಿಸ್ಕೊಂಡು ತರಕಾರಿ ಮಾರ್ಕೊಂಡು ಸ್ಕೂಲ್ಗೆ ಹೋಗಿ ಅಳ್ತಾ ನಿಂತ್ಕೊಳ್ಳೋ ನನ್ನ ಬರೋ ತನಕ.
ಆಮೇಲೆ ಅವಳು ಬಿಟ್ಕೊಡು ಬಾ ನಾನು ಅವಾಗ ಬರೋ ದಾರಿ ಅಡ್ಡೆ ಹಾಕೊಂಡು ಸೈಕಲ್ ಮೇಲೆ ಕೂರಿಸ್ಕಳಿಸಿ ತಲೆ ಬಾಚ್ಕೊಳ್ದೆ ಹೋದ್ರೆ ಊಟನೇ ಮಾಡ್ತಾ ಇರಲಿಲ್ಲ. ಎಲ್ಲ ಅಮ್ಮಂದಿರು ಹೆಂಗೆ ಬಂದವ್ರೆ, ನೀವು ಹೆಂಗೆ ಬಂದು ನಾನು ಮಕ್ಕಳು ಹಸ್ಕೊಂಡವಲ್ಲ ಅಂತ ಓಡೋಗ್ತಾಯಿದ್ದೆ. ಅಷ್ಟು ಕಷ್ಟಪಟ್ಟಿದ್ದೆ, ತುಂಬ ಕಷ್ಟಪಟ್ಟಿದ್ದೀವಿ. ಸಾಕಾಗದೆ ನಮ್ಮ ತಂಗಿ ಮನೆಯಲ್ಲಿ ಸ್ವಲ್ಪ ದಿವಸ ಬಿಟ್ಟಿದ್ದೆ, ನಮ್ಮ ಶ್ರೀನಿವಾಸನ ತಂಗಿ ಮನೇಲಿ ಬಿಟ್ಟಿದ್ದೆ. ಆಮೇಲೆ ನಾನು ಇಲ್ಲಿಗೆ ಬಂದುಬಿಡ್ತೀನಿ ಕಣಮ್ಮ ಅಂದ, ಬಪ್ಪ ಆಯಿತು. ನಮ್ಮ ತಂಗಿ ಮನೇಲಿ ಸ್ವಲ್ಪ ದಿವಸ ಬಿಟ್ಟು ಅವರೇ ಸಾಕಿದ್ರು. ಆಮೇಲೆ ಇಲ್ಲಿ ಅಂದರೆ ಒಂದೊತ್ತು ಊಟಕ್ಕೂ ಕೂಡ ಅವತ್ತು ಕಷ್ಟ ಆಗಿಲ್ಲ. ಅವತ್ತು ಊಟಕ್ಕೂ ತುಂಬ ಕಷ್ಟ ಆಗಿತ್ತು. ಮತ್ತೆ ಅಳನು ಎಲ್ಲಾದರೂ ಸಾಂಬಾರಿಲ್ಲ, ಅದಿಲ್ಲ ಇದಿಲ್ಲ ಅಂದ್ರೆ ತುಂಬ ಅಳನು. ಅದೇ ಒಂದೊತ್ತು ಊಟಕ್ಕೂ ಕೂಡ ಕಷ್ಟ ಆಗಿತ್ತು. ಆದರೆ ಇವತ್ತು ಎಷ್ಟೋ ಕುಟುಂಬಗಳಿಗೆ ಆಸರೆ ಆಗಿದೆ. ಕೊಡ್ತಾ ಇದ್ದಾನೆ, ಎಲ್ರಿಗೂ ಅವನೇ ದಾನ ಮಾಡ್ತಾ ಇದ್ದಾನೆ. ಆ ದಾನ ಧರ್ಮ ನಾವು ನೆನೆಸ್ತೀವಿ, ಹಳೆದೆಲ್ಲ ಆ ದೇವ್ರು ನಮ್ಮನ್ನ ಚೆನ್ನಾಗಿಟ್ಟೆ. ನನ್ನ ಮಗನೂ ನೆನೆಸ್ತಾನೆ, ನಾವು ನೆನೆಸ್ತೀವಿ. ಅಂದರೆ ನಾವು ನಡೆದು ಬಂದ ಆ ದಿನ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರೆ. ಇವತ್ತು ನೀವು ಇಂಥ ದೊಡ್ಡ ಸ್ಥಾನದಲ್ಲಿ ಕೂತಿದ್ರು ಕೂಡ ಹಳೆದೆಲ್ಲನೂ ನೆನಪಿಸ್ಕೊಂಡ್ರಿ. ಸೊ ಆ ಒಂದು ಯಶಸ್ಸೇ ಇವತ್ತು ನಿಮಗೆ ಕಾರಣನ? ಹೌದು ಮೇಡಮ್, ನಾನು ತುಂಬಾ ನೆನೆಸ್ತೀನಿ. ಅವಾಗ ಹ್ಞೂ ಅಂತ ಅವನು ಅಷ್ಟೇ ಹಳೆದೆಲ್ಲ ನೆನೆಸ್ತಾನೆ, ಮಕ್ಕಳಿಗೆಲ್ಲ ಹೇಳ್ಕೊಡ್ತಾನೆ. ನಮ್ಮ ಅಮ್ಮ ಇಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕೋದೆ ಬೆಳೆಸೋದೆ, ನೀವು ಹಂಗೆ ಇರಿ, ಅವ್ರು ಏನು ಮಾಡಿದೋದ್ರು ಪರವಾಗಿಲ್ಲ, ನಮ್ಮನ್ನು ಸಾಕಿ ಮುಂದೆ ತಂದವ್ರೆ, ಸಾಕಷ್ಟೇ. ನಮ್ಮಮ್ಮ ನಮಗೇನು ಕೊಡೋದು, ನಮ್ಮಮ್ಮ ನನಗೊಂದು ಕೋಟಿ ಅಂತಾನೆ, 1 ಕೋಟಿ ನಮ್ಮಮ್ಮ ಇದ್ರು ನನಗೆ, ಎಲ್ರಿಗೂ ಹಂಗೆ ಹೇಳೋದು. ಹೇಳ್ತಾ ಇದ್ರಿ ಒಂದೊತ್ತು ಊಟಕ್ಕೂ ಕಷ್ಟ ಆಗ್ತಿತ್ತು ಅಂತ. ಆದ್ರೆ ಇವತ್ತು ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಿಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಅದು ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಮೇಡಮ್, ನನಗೆ ಹೇಳ್ಕೊಳ್ಳೋಕ್ಕೆ ಐತೆ ಅಲ್ಲ, ತುಂಬಾ ಖುಷಿ ಆಗುತ್ತೆ. ಹಿಂಗೆ ಮಾಡ್ತಾ ಇದ್ದಾನೆ ನನ್ನ ಮಗ ಅಂತ ನಾನು ಖುಷಿ. ಎಲ್ಲರೂ ಇಂಥ ಮಗನ ಎತ್ತಿದ್ದಿ ಸಾಕು, ಕೋಟಿಗೊಬ್ಬ ಮಗ. ಈಗ ನೀವು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಯಾವುದೇ ಡೊಂಕುಗಳು ಬರಲಿಲ್ವಾ? ನೀನು ಯಾಕೆ ಹೋಗ್ತಿಲ್ಲ? ಇಲ್ಲ, ನಮ್ಮ ಸೊಸೆ ಏನು ಹಂಗೆ ಅನ್ಲಿಲ್ಲ. ಯಾರು ಏನೇ ಅನ್ಲಿ, ಹೋಗಿ ಅಮ್ಮ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡಿ, ನಿಮ್ಮ ಗುಣ ಹೆಂಗೆ ಅಂತ ಗೊತ್ತು, ನೀವೇ ಹೋಗ್ಬಿಡಿ ಅಂದ ಮಗ. ಕೆಲಸಕ್ಕೆ ನೀವೇ ಹೋಗ್ಬಿಡಿ, ಇಬ್ಬರು ಮಕ್ಕಳಿದ್ರು, ಒಬ್ಬನ ಗುಂಡೆ ಒಬ್ಬನ ಗೋಳ್ ಬೇಡ, ಯಾರಿಗೂ ಬೇಡ, ನಾನೇ ಹೋದೆ. ಎಲ್ರಿಗೂ ಒಂದು ಸಮ ನೋಡ್ತಾ ಇದ್ದೀನಿ, 5 ಜನ ಮಕ್ಳಿಗೂ ಒಂದೇ ಸಮ ನೋಡ್ತಾ ಇದ್ದೀನಿ. ಈಗ ದೊಡ್ಡ ಮಗ ಇಲ್ಲ, ಅವ್ರ ಮಕ್ಕಳಿಗೆ ಮಾಡ್ತೀನಿ ನಾನು. ನಿಮ್ಮ ಸೊಸೆ ಬಗ್ಗೆ ಹೇಳಿದ್ರಿ, ಚಿನ್ನ ಅಂತ ಹೇಳಿ, ಮನೇಲಿ ಏನಂತ ಕರಿತೀರಾ ಅವ್ರನ್ನ? ಬಮ್ಮ ಹೋಗಮ್ಮ ಅಂತೀನಿ. ಅವ್ರು ನಾವು ಫ್ರೆಂಡ್ ಥರ, ನಾವು ಅವಳು ಫ್ರೆಂಡ್ ಥರ ಕೆಲಸ ಮಾಡೋದು, ಅವಳು ಮಾಡೋದು, ನಾವು ಹೇಳೋದು. ನನ್ನ ಸೌಕರ್ಯ ಎಲ್ಲ, ನನ್ನ ಬಟ್ಟೆ ಬರಿ ಎಲ್ಲ ಒಗೆಯೋದು. ನಾನು ಡ್ಯೂಟಿಗೆ ಹೋಗೋಷ್ಟರಲ್ಲಿ 4 ಬಾಕ್ಸು 3 ಬಾಕ್ಸ್ ಊಟ, ಅಲ್ಲೆಲ್ಲರೂ ಇದ್ದು ಸೊಸೆ ಕೊಟ್ಟಿರೋದೇ ಊಟ ಎಲ್ಲ ಕಂಡು ಡ್ಯೂಟಿಲಿ. ಅದು ಇನ್ನೊಬ್ರಿಗೆ ಇಬ್ರಿಗೆ ಕೊಡೋಂತೆ ಊಟ ಕೊಡೋರು. ಅವಾಗ ಜಾಸ್ತಿ ಅದೇ ಬನ್ರಪ್ಪ ಅಂತಂದರೆ ಯಾರು ಬಂದು ಊಟ ಮಾಡೋರು. ನಮ್ಮ ಸೊಸೆ ಹೆಸರು ಅಶ್ವಿನಿ ಅಂತ. ಈಗ ಅಶ್ವಿನಿ ಅಂತ ಸೊಸೆ ಪಡೆದಿದ್ದು ಲಕ್ಕಿನ ನೀವು? ಲಕ್ಕಿ. ನಾನು ಹುಡುಕಿ ತಡ್ಕಿರು ಅಂತ ಸೊಸೆ ನಂಗೆ ಸಿಗ್ತೇ ಇರಲಿಲ್ಲ. ಅವರು ಮೆಚ್ಚಿ ಬಂದರು, ಅವ್ರು ಹಂಗೆ ಇದ್ದಾರೆ, ನಾನು ಹಂಗೆ ಇದ್ದೀನಿ. ನನ್ನ ಸೊಸೆ ಚಿನ್ನ ಒಂದು ಭಾಗ, ನಾನು ಅವಳೊಂದು ಭಾಗ. ಇವತ್ತಿನ ಕಾಲದಲ್ಲಿ ಕಂಪ್ಲೇಂಟು, ಅತ್ತೆ ಸೊಸೆ ಕಂಪ್ಲೇಂಟ್? ಇಲ್ಲ ಏನಿಲ್ಲ, ಎಲ್ರಿಗೂ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಅಮ್ಮ ಹೇಳ್ತಾಳೆ, ನೀವು ಸತ್ರು ಅಂತೂ ನಾನು ನಿಮ್ಮ ಮಕ್ಕಳು ಕೈ ಬಿಡಲ್ಲ, ಚೆನ್ನಾಗಿ ನೋಡ್ಕೊತೀನಮ್ಮ, ನೀವೇನು ಯೋಚನೆ ಮಾಡಬೇಡಿ, ಅದು ಒಂದು ಅಂತಾಳೆ. ನಾ ಕರಿತೀನಮ್ಮ, ನಿಮ್ಮ ಮಗ ದುಡ್ಕೊಬಂದಿರೋದು, ನಾನು ಬೇಡ ಅಂದರೆ ನಿಮ್ಮ ಮಗಂದು, ನೀವು ಸಾಕಿರೋ ಮಗಂದು ತಗೊಳ್ಳಿ ಅಮ್ಮ. ಈಗಲೂ ಅಷ್ಟೇ, ನಂತವು ಏನು ಇಸ್ಕೋಬೇಕಂದ್ರೂ ಕೈ ಒಡ್ಡಿ ಇಸ್ಕೊಳ್ಳಲ್ಲ. ನಾನು ತಗೊಳ್ಳಿ ಅಮ್ಮ, ಇದು ನಿಮ್ಮ ಮಗಂದು ದುಡ್ಡು ಅಂತಾಳೆ. ಇಂಥ ಸೊಸೆ ಎಲ್ರಿಗೂ ಸಿಕ್ಕಬೇಕಲ್ವಾ? ಏನು ಮಾಡೋದು, ಒಬ್ಬರದ್ದು ಒಂದೊಂಥರ ಅಲ್ವೇಮ್ಮ. ಈ ಥರ ಸೊಸೆ ಸಿಕ್ಕಿದ್ರೆ ಮನೇಲಿ ಜಗಳ ಕಡಿಮೆ ಆಗುತ್ತೆ, ಚೆನ್ನಾಗಿರುತ್ತೆ ಸಂಸಾರ ಅಲ್ವೇ. ಒಬ್ಬೊಬ್ರದ್ದು ಗೋಳು ಹಿಂಸೆ ಇರ್ತದೆ, ನಮ್ಮ ಸೊಸೆ ಹಂಗಿಲ್ಲಪ್ಪ, ಚಿನ್ನ. ಈಗ ನೋಡ್ತಾ ಇದ್ದೆ, ಮೊಮ್ಮಗಳು ಮಾತಾಡ್ಬೇಕಾದ್ರೆ ತುಂಬಾ ಸ್ಫೂರ್ತಿಯಾಗಿ ಹೇಳ್ತಾ ಇದ್ರು, ಸ್ಮೈಲ್ ಮಾಡು ಅಂತ ಹೇಳ್ತಾ ಇದ್ರು. ಸೊ ಮೊಮ್ಮಗಳ ಬಗ್ಗೆ ಮಾತಾಡಿದ್ರೆ ಮೊಮ್ಮಗಳನ್ನ ಏನಂತ ಕರೀತಾರೆ? ಮೊಮ್ಮಕ್ಕಳು ಬಮ್ಮ ಹೋಗಮ್ಮ ಅಂತೀವಿ. ಅವೆಲ್ಲ ನಾನು ಓದಿಲ್ವಲ್ಲ, ಅವ್ರ ಅಪ್ಪನಿಗೂ ಚಿಡಾಯಿಸ್ತಾರೆ. ಓದಿಲ್ಲ, 1ನೇ ಕ್ಲಾಸು ನಾನು. ಏನು ಪಾಪ ನಿಮ್ಮಮ್ಮ ಹಿಂಗೆ ಅಂತಾರೆ. ನಮ್ಮಮ್ಮ ಹಂಗೆ ಕಣಪ್ಪ, ಓದಿಲ್ಲ ಕಣ್ರವ ಅಂತೇಳಿ. ನನ್ನ ಹತ್ರ ಬರ್ತಾರೆ, ನಿಮ್ಮ ಮಗನಿಗೆ ಏನಂತೀರಿ, ಬೈತೀರಾ ಅಂತಾರೆ. ಇಲ್ಲ ಕಣವ, ನನ್ನ ಮಗನ ಬೈಯಲ್ಲ, ಅವ್ನು ಚಿನ್ನ. ಅಷ್ಟು ಖುಷಿ ಆಗುತ್ತೆ ಹಳೆದೆಲ್ಲ ನೆನೆಸ್ಕೊಂಡು ಇವತ್ತು ಯಶಸ್ವಿ ಜೀವನನ ನಡೆಸ್ತಾ ಇದ್ದೀರಾ. ಸೊ ಹಳೆ ದಿನಗಳೆಲ್ಲ ಒಂದ್ಸಲ ರಪ್ ಅಂತ ಹೋದ್ರೆ ಯಾವುದೋ ಒಂದು ಕಹಿ ಘಟನೆ ಇದು ನಡಿಬಾರ್ದಿತ್ತು ಅನ್ನೋದಾದ್ರೆ ಯಾವುದು ಏನೂ ಇಲ್ಲ. ಹಳೆದೆಲ್ಲ ನೆನೆಸ್ಕೊಂಡ್ರೆ ನಿದ್ರೆನೇ ಬರಲ್ಲ, ತುಂಬ ನಿದ್ದೆ ಬರಲ್ಲ, ಒದ್ದಾಡ್ತೀನಿ. ಅವಾಗ ಮಕ್ಕಳದ್ದು ಯೋಚನೆ ಆಗುತ್ತೆ. ನನ್ನ ಕಣ್ಣೆದ್ರಿಗೆ ಹಿಂಗೆ ಆಗ್ಬಿಟ್ರಲ್ಲ, ದೊಡ್ಡ ಸೊಸೆ ಹೊಟ್ಟೋದ್ಲು, ಬೇಜಾರು, ತುಂಬ ಬೇಜಾರು. ನನ್ನ ಮಗ ಆಗಿರೋ ಹೊಟ್ಟೋಗನ ಅವ್ಳು ಬಿಟ್ಬಿಟ್ಟು ಹೊಟ್ಟೋದ್ಲು. ನನ್ನ ಮಗ ನೆನೆಸ್ತಾ ಇದ್ದೀರೇ ಇಲ್ಲ, ದೊಡ್ಡ ಮಗ ಸತ್ತೋಗ್ಬಿಟ್ಟ, ಅವ್ನು ನೆನೆಸ್ತಾ ಇದ್ದೀರೇ ಇಲ್ಲ ನಾನು. ಅವನು ಇದ್ದಿರೋ ನನ್ನ ಮಗ ಇನ್ನೂ ಎತ್ತರಕ್ಕೆ ಬೆಳೆಯೋನು, ಚೆನ್ನಾಗಿರೋನು. ನನ್ನ ಮಗ ಹಿಂಗೆ ಹೋಗಿ ಹಿಂಗೆ ಬರಲಿಲ್ಲ. ತುಂಬಾ ನೋವು ಹೋಗುತ್ತೆ ನನ್ನ ಮಗನ ನೆನಪಂದ್ರೆ. ಇನ್ನೂ 10 ವರ್ಷ ಈಗ ಅಂದರೂ ನನಗೆ ಅವನದೇ ಜ್ಞಾಪಕ ಜಾಸ್ತಿ. ನನ್ನ ಮಕ್ಕಳು ಎತ್ತಿಲ್ವ, ಹೊಟ್ಟೆಲಿ ಎತ್ತಿಲ್ವ, ನಾ ಕಷ್ಟಪಟ್ಟು ಸಾಕಿದ್ದೀನಿ ಅಂದರೂ ಇವನೇ ತುಂಬ ನಮ್ಮನ್ನು ನೋಡ್ಕೊಂಡಿರೋದು ಇವನೇ.
ಇಬ್ಬರಿದ್ರು ಅಂದರು. ಅವನು ಅಷ್ಟೇ, ನಮ್ಮ ಅಪ್ಪ ಅವನು, ನಮ್ಮ ಅಪ್ಪ ತಂದೆಗೆ ಸಮಾನ, ಅಣ್ಣ ಅಂತ ಹೇಳೋನು. ನನಗೆ ಸಂಕಟ, ಅಷ್ಟೊಂದು ಸಂಕಟ ಈಗಲೂ ನೆನೆಸ್ಕೊತಂದ್ರೆ. ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗಿತ್ತು 32 ವರ್ಷ. ನನ್ನ ಮಗ ಇರಲಿಲ್ಲ, ಫಾರಿಂಗ್ ಹೋಗಿದ್ದ. ಅವ್ನು ಬರೋಷ್ಟರಲ್ಲಿ ಸತ್ತೋದ. ಅವಾಗ ಅವನ ಹೆಸರಲ್ಲಿ ವ್ಯಾನ್ ಎಲ್ಲ ತಗೊಟ್ವು, ಚೆನ್ನಾಗಿ ನೋಡ್ಕೊಂಡ್ರು ಅಂತ. ಶವ ಎತ್ತ ವ್ಯಾನು. ಸೊ ಅವತ್ತೊಂದೆಲ್ಲ ನೆನೆಸ್ಕೊಂಡ್ರೆ ಅಮ್ಮ ಇವತ್ತು ಇಷ್ಟು ಯಶಸ್ವಿಯಾಗಿ ಜೀವನ ನಡೀತಾ ಇದೆ. ಸೊ ಸಾಕಷ್ಟು ಜನರಿಗೆ ಸಹಾಯನ ಕೂಡ ಮಾಡಿದ್ದೀರಾ. ಸೊ ಇವತ್ತು ಏನು ಅನಿಸುತ್ತೆ ಅಮ್ಮ ಅದೆಲ್ಲನೂ ನೆನೆಸ್ಕೊಂಡು? ನಾವು ಕಷ್ಟಪಟ್ಟಿರೋದಕ್ಕೆ ದೇವ್ರು ನಮ್ಗೆ ಕಂಡುಬಿಟ್ಟ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ನಾವು ಅಷ್ಟೇ, ನನ್ನ ಮಗನೂ ಅಷ್ಟೇ, ಅವ್ರ ತಂದೆನೂ ಅಷ್ಟೇ. ಅವಾಗ ಇವ್ರಿಗೆ ಅಂತೇನಿಲ್ಲ, ತುಂಬ ದಾನ ಧರ್ಮ ಮಾಡೋರು. ನಾವು ಹಂಗೆ. ಶ್ರೀನಿವಾಸ್ ಸರ್ ಬಗ್ಗೆ ಮಾತಾಡಿದರೆ ಅವರ ಯಾವ ಗುಣ ನಿಮಗೆ ತುಂಬ ಇಷ್ಟ ಆಗುತ್ತೆ? ಅವನ ಗುಣ ಅಂದರೆ ಚಿಕ್ಕದ್ರಲ್ಲೇ ಪಾಪ ನೈಟ್ ಕಾಲೇಜ್ಗೆ ಹೋಗೋನು, ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗೋನು ಹುಣಸೂರು ರೋಟ್ಗೆ. ಬರೀ 700 ರೂಪಾಯಿ ಮನೆ ಬಾಡಿಗೆಗೆ ಹೋದ್ವು. ಅವಾಗ ಅವನೇ ಬೊಮ್ಮ, ಇಲ್ಲಿ ಬೇಡ ಏರಿಯಾದಲ್ಲಿ ನಾವು ಹೊಟ್ಟೋಗೋಣ. ಎಲ್ಲರೂ ಮದುವೆ ಮಾಡೋ ಗಂಟನೂ ಚೆನ್ನಾಗಿದ್ದು ಕಷ್ಟಪಟ್ಟು ಆಮೇಲೆ ಕೊನೆಗೆ ಮದುವೆ ಆದ ಅವನು. ಎಲ್ಲ ಅಕ್ಕ ತಂಗಿರ ಮದುವೆ ಆಗಿ, ಅಣ್ಣನ ಮದುವೆ ಆಗಿ, ಲಾಸ್ಟೆಲ್ಲ ಅವನು ಮದುವೆ ಆಗಲಿಲ್ಲ, ಸಿಂಪಲ್ಲಾಗಿ ಆದ ಅವನು. ದೇವಸ್ಥಾನ ನಂಜನಗೂಡಲ್ಲಿ ಹೋಗಿ ಸಿಂಪಲ್ಲಾಗಿ ಆದ. ಇವ್ರಿಗೆಲ್ಲ ಗ್ರ್ಯಾಂಡಾಗಿ ಮಾಡ್ದೆ. ತಂಗಿಗೆ, 2ನೇ ತಂಗಿಗೆ ತುಂಬ ಗ್ರ್ಯಾಂಡಾಗಿ ಮಾಡ್ದೆ. ನಾನು ಎಷ್ಟು ಕೊಡ್ತೀನಿ ಅಷ್ಟೇ ಅಪ್ಪ, ಅಷ್ಟೊಂದು ಗ್ರ್ಯಾಂಡಾಗಿ ನಂತವಿಲ್ಲ ಅಂದೆ. ನಾನು ಮಾಡ್ತೀನಿ ನನ್ನ ತಂಗಿಗೆ ಅಂದ. ಈಗಲೂ ಹಂಗೆ ಅಕ್ಕ ತಂಗಿಯರನ್ನ ಚೆನ್ನಾಗಿ ನೋಡ್ಕೊತಾನೆ, ಏನು ಮೋಸ ಮಾಡಲ್ಲ. ಮಕ್ಕಳು ಅಕ್ಕಂದಿರು ತಂಗಿಯದಿರು ಮಕ್ಕಳಿಗೆಲ್ಲ ಓದಿಸ್ತಾನೆ ಅವನೇ, ದುಡ್ಡೆಲ್ಲ ಕೊಡ್ತಾನೆ ಅವನೇ. ಚಿನ್ನದಂತೆ ಮಗ ನನ್ನ ಮಗ. ಅವನಿಗೆ ದೇವರು 100 ಆಯಸ ಇಟ್ಟಿರಲಿ. ಜನಗಳಿಗೂ ದಾನ ಧರ್ಮ ನಾನು ಯಾರಿಗೆ ಹೇಳ್ತೀನಿ, ನಮ್ಮಮ್ಮ ಹೇಳಿದ್ರೆ ಆಯಿತು, ನಮ್ಮಮ್ಮ ಕೊಟ್ಟು ಕಳಿಸ್ತೀನಿ, ಎಲ್ರಿಗೂ ಕೊಡ್ತಾನೆ. ಯಾವ ರೀತಿಯಾಗಿರುತ್ತೆ? ನೀವು ಕನಸೇನಾದರೂ ಇಟ್ಕೊಂಡಿದ್ರೆ ನಾನು ಈ ಥರ ಕೆಲಸಗಳನ್ನ ಮಾಡಬೇಕು ಅಂತ? ಇಲ್ಲ, ಏನಿಲ್ಲ, ನಾವು ಏನು ಆ ಥರ ಏನು ಇಟ್ಕೊಂಡಿರಲಿಲ್ಲ. ಸದ್ಯ ಒಂದು ಒಳ್ಳೇದಾಯ್ತಲ್ಲ, ಅದೇ ಒಂದು ಹೆಸರು. ಕೆಲಸದ ಹತ್ರ ಅಷ್ಟೇ ಒಳ್ಳೆಯ ಹೆಸರು ತಗೊಂಡಿದ್ದೀನಿ. ಕೆಲಸದ ಹತ್ರ ಹೋಗೋದು ಬರೋದು, ಯಾವ ಟೈಮಲ್ಲಿ ಕರೆದ್ರೂ ಈ ಕೆಲಸ ಮಾಡಬೇಕು. ನಾನು SSC ಆಗಿದ್ರು ಈ ಕೆಲಸ ಮಾಡಿ, ಓದಿಲ್ಲ ಅಂದ್ರೂ ಮುಂದಕ್ಕೆ ಬಂದೆ. ಇದು MCM ಆಗಿದೆ, ಒಂಥರ ಜೈ ಪೋಸ್ಟ್ ಆಗಿದೆ. ಆಮೇಲೆ ತಿರ್ಗಾ ಜೈ ಪೋಸ್ಟ್ ಬಂದಿತ್ತು, ಅದು ಹೋಗಿದ್ದೆ ಟೆಸ್ಟ್ಗೆ, ಅಷ್ಟರಲ್ಲಿ ರಿಟೈರ್ಡ್ ಆಗೋಯ್ತು. ಸಾಕಷ್ಟು ಜನ ಇದೇ ಥರ ನೋವುಗಳನ್ನ ತಿಂದಿರ್ತಾರೆ. ಸೊ ಅಂಥವ್ರೆಲ್ಲರೂ ಕೂಡ ಆ ನೋವನ್ನ ಸಹಿಸ್ಕೊಂಡ್ರೆ ಮುಂದೆ ಯಶಸ್ಸು ಕಾಣುತ್ತಾ? ಏನಿಲ್ಲ, ಆ ಥರ ಏನಿಲ್ಲ. ಚೆನ್ನಾಗೆಲ್ಲ ದೇವರು ಚೆನ್ನಾಗಿಟ್ಟಿದ್ದಾನೆ, ಇನ್ನೇನಿಲ್ಲ. ಪುಟ್ಟಮಣಿ ಅಮ್ಮ ಅವರ ಸೊಸೆ ಅಶ್ವಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಇವರ ಒಡನಾಟ ಯಾವ ರೀತಿಯಾಗಿದೆ, ಮನೇಲಿ ಅಮ್ಮ ಅವರು ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅಂತ ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್, ಎಷ್ಟು ಖುಷಿ ಇದೆ ಇವತ್ತು 60ನೇ ವರ್ಷದ ಹುಟ್ಟದ ಹಬ್ಬ ಜೊತೆಗೆ ನಿವೃತ್ತಿ ಜೀವನವನ್ನು ಇಷ್ಟು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಸೊ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಮ್ಯಾಮ್. ನನಗೆ ಇವರು ನಮ್ಮ ತವ್ರ ಮನೇಲಿ ಹೆಂಗೆ ತಾಯಿನೋ ಇವರು ನನಗೆ ಹಾಗೆ ತಾಯಿ. ನಾನು ಅದ್ರಲ್ಲಿ ಭೇದ ಭಾವನೇ ಇಲ್ಲ ನನಗೆ. ಯಾಕಂದರೆ ಏನು ತಪ್ಪನ್ನ ಹೇಳ್ತಾರೆ ಅಲ್ಲೇ ನನಗೆ ತಿದ್ದುತ್ತಾರೆ. ನನಗೆ ಯಾವುದೇ ತೀರಾ ಹೆಸಿಟೇಷನ್ ಮಾಡ್ಕೊಳ್ಳೋ ಥರ ಮಾಡೋವಂಥದ್ದು ಆ ಥರ ಕ್ಯಾರೆಕ್ಟ್ರೇ ಇಲ್ಲ. ಏನಿದೆ ಹಿಂಗಲ್ಲ ಹಿಂಗೆ ಮಾಡು ಅಂತ ಹೇಳ್ತಾರೆ. ಒಂದೊಂದು ಸಲ ಬೇಜಾರಾದ್ರೂ ವ್ಯಕ್ತಪಡಿಸಲ್ಲ, ಬಿಡು ಮಕ್ಳು ತಾನೆ ಅಂತ ಸುಮ್ಮನೆ ಇರ್ತಾರೆ. ನನ್ನ ಮದುವೆ ಆಗಿ 17-18 ವರ್ಷ ಆದ್ರೂ ನಮ್ಮ ಬಾಂಧವ್ಯ ತುಂಬಾ ಚೆನ್ನಾಗಿದೆ. ದೇವ್ರ ದಯದಿಂದ ಯಾರ ಕಣ್ಣು ಬೀಳದೇ ಇರಲಿ. ನನಗೆ ನನ್ನ ತವ್ರ ಮನೇನ ಬಿಟ್ಟು ಬಂದಿದ್ದೀನಿ ಅಂತ ಅನ್ನಿಸ್ತಿಲ್ಲ. ಯಾಕಂದರೆ ನಾನಿಲ್ಲ ನಾನು ಹುಟ್ಟಿ ಬೆಳೆದಿದ್ದ ಮನೆ ಥರನೇ ಇದ್ದೀನಿ. ನನ್ನ ಹಸ್ಬೆಂಡು ಆಗಲಿ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನ, ಫ್ಯಾಮಿಲಿನ. ಅಮ್ಮ ಡ್ಯೂಟಿಲೂ ಅಷ್ಟೇ ತುಂಬ ಆ್ಯಕ್ಟಿವ್. ಅವರು ನೋಡಿ ತುಂಬ ಕಲಿಯೋದಿದೆ. ತುಂಬ ಆ್ಯಕ್ಟಿವ್. ಕೆಲಸ ಮಾಡಿದ್ರೂ ಅವ್ರಿಗೆ ಹೂ ಕಟ್ಟೋದೆಲ್ಲ ತುಂಬ ಇಷ್ಟ. ಕೆಲ್ಸಕ್ಕೆ ಹೋಗಿ ಬಂದು ಹೂ ಪೋಣಿಸೋದು, ದೇವ್ರ ಪೂಜೆ ಮಾಡೋದು, ಅಲಂಕಾರ ಮಾಡೋದೆಲ್ಲ ತುಂಬ ಇಷ್ಟ. ಅವರು ನೋಡಿ ಕಲಿಯೋದು ತುಂಬ ಇದೆ ಪೂರ್ತಿ. ಇವಾಗ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಯಾವ ರೀತಿಯಾಗಿ ಇರುತ್ತೋ ಒಂದು ಬೇರೆ ಥರ ಭಾವನೆನೇ ಇರುತ್ತೆ, ಅವ್ರ ಪ್ರಪಂಚನೇ ಬದಲಾಗುತ್ತೆ. ಆದರೆ ನೀವು ಹೇಳೋ ಪ್ರಕಾರ ಆ ಪ್ರಪಂಚನೇ ವಾಪಸ್ ನಿಮಗೆ ಸಿಕ್ಕಿದೆ ಅಂತ ಹೇಳಿ. ಹೌದು, ಅತ್ತೆ ಮನೇನ ಒಂಥರ ಭಯ ಹುಟ್ಟೋ ಥರ ಯಾವುದು ಅತ್ತೆ ಮನೆ ಇಲ್ಲ ನನಗೆ ತವ್ರ ಮನೆ ಥರನೇ ಫೀಲ್ ಆಗುತ್ತೆ ನನಗೆ. ನಮ್ಮ ಮನೇಲಿ ನಾನು ಎಷ್ಟು ಕಂಫರ್ಟಬಲ್ ಇದ್ದೀನಿ ಹಾಗೇ ಇದ್ದೀನಿ. ಅಮ್ಮನಿಗೆ ಏನು ಬೇಕೆಲ್ಲ ಸೇವೆನೂ ಮಾಡ್ತೀನಿ. ಅವರು ಅಷ್ಟೇ ನನಗೆ ಯಾವ ಥರ ಸಪೋರ್ಟ್ ಬೇಕೆಲ್ಲನೂ ಮಾಡ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿದೆ ಬಾಂಧವ್ಯ ನಮ್ಮದು. ಇವತ್ತಿನ ಕಾಲದಲ್ಲಿ ಅತ್ತೆ ಸೊಸೆಯರು ಚೆನ್ನಾಗಿದ್ರೆ ಗಂಡಿರು ಯಾವ ಥರ ಬೇಕಾದ್ರೂ ಜೀವನನ ಸಾಗಿಸ್ಬಿಡ್ತಾರೆ ಶಾಂತಿಯಾಗಿ. ಸೊ ಅವರ ಬಾಂಧವ್ಯ ಯಾವ ರೀತಿಯಾಗಿತ್ತು? ಮನೇಲಿ ಏನಂತ ಕರಿತಿದ್ರಿ? ಅವರು ಪ್ರೀತಿಯಿಂದ ಏನಂತ ಕರಿತಾ ಇದ್ರು ನಿಮ್ಮನ್ನ? ನಾನು ಅಮ್ಮ ಅಂತಲೇ ಕರೆಯೋದು. ನನ್ನ ಅಮ್ಮ ಸಂಬಂಧ ಚೆನ್ನಾಗಿರೋದಕ್ಕೆ ನಮ್ಮ ಮನೆಯವರು ಅವರು ಕಂಪ್ನಿ ನಡೆಸ್ಕೊಳ್ಳೋದಕ್ಕೆಲ್ಲ ಒಂಚೂರು ಸಪೋರ್ಟಿವ್ ಆಗಿದೆ. ನಾವು ಯಾವುದೇ ಥರ ಇದುವರೆಗೂ ಅಮ್ಮಂದು ಕಂಪ್ಲೇಂಟ್ ಮಗನಿಗೆ ಹೇಳೋದು, ಸೊಸೆ ಕಂಪ್ಲೇಂಟು ಅಮ್ಮ ಹೇಳೋದು ಆ ಥರ ಇಲ್ಲ. ನಮ್ಮ ಮನೆಯವ್ರ ತನಕ ನಾವು ತೊಗೊಂಡೇ ಹೋಗಿಲ್ಲ. ಅಲ್ಲಲ್ಲೇ ಸಾಲ್ವ್ ಮಾಡ್ಕೊಳ್ತೀವಿ. ಏನೇ ಇದ್ರೂ ಹಿಂಗಲ್ಲಪ್ಪ ಹಿಂಗೆ, ಹಿಂಗಲ್ಲಮ್ಮ ಹಿಂಗೆ ಅಂತ ಹೇಳಿ ಅಲ್ಲೇ ಬಗೆಹರಿಸ್ಕೊಳ್ತೀವಿ. ದೊಡ್ಡ ಜಗಳ ಆ ಥರ ಇತ್ತು ನಮ್ಮ ಲೈಫಲ್ಲೇ ನಡೆದಿಲ್ಲ. ಸೊ
ಇವಾಗ 17 ವರ್ಷ ಆಯಿತು ಯಶಸ್ವಿಯಾಗಿ ಜೀವನನ ನಡ್ಸ್ಕೊ ಬಂದಿದ್ದೀರಾ. ಸಾಕಷ್ಟು ಜನರು ಮನೇಲಿ ಅತ್ತೆ ಸೊಸೆದು ಜಗಳ ಇರುತ್ತೆ. ಜಗಳ ಆಗಬಾರ್ದು ಅಂದರೆ ಯಾವ್ದಾದ್ರು ಒಂದು ಟಿಪ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಕೆಲವೊಂದು ಸ್ಯಾಕ್ರಿಫೈಸು ಸೊಸೆಯಾಗಿ ಬಂದವಳು ಕೆಲವೊಂದು ಮಾಡಬೇಕಾಗತ್ತೆ. ಅತ್ತೆ ಆದವರು ಅದನ್ನು ಅರ್ಥ ಮಾಡಿಕೊಂಡು ಎಲ್ಲ ಅವಳದು ಕ್ವಾಲಿಟೀಸ್ನ ನೋಡಿ ಇಲ್ಲ ಹೀಗೆ ಮಾಡ್ತಿದ್ದಾಳೆ ಅಂತ ಅವರು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಆವಾಗ ಹೊಂದಾಣಿಕೆ ಸಾಧ್ಯ. ಅಮ್ಮ ಈಗ ನಮ್ಮ ತವ್ರ ಮನೇಲಿ ತಾಯಿಗಳು ಹೇಗೆ ನನ್ನ ಮಕ್ಳು ಹಿಂಗೆ ಬಿಡು ಅಂತ ಕೆಲವೊಂದನ್ನು ನೆಗ್ಲೆಕ್ಟ್ ಮಾಡ್ದಂಗೆ ಈ ತವ್ರ ಮನೇಲೂ ಕೆಲವ್ರು ತಾಯಿಗಳೂ ಸಹಕರಿಸ್ಕೋಬೇಕು. ಅದು ಸೊಸೆರು ಅಷ್ಟೇ ನಮ್ಮ ಅತ್ತೆನೇ ಹೀಗೆ ಒಂದು ಬದಲಾವಣೆ ಮಾಡೋಣ ಅಂತ ನಾವು ಸಪೋರ್ಟಿವ್ ಆಗಿ ನಿಂತ್ಕೋಬೇಕಷ್ಟೇ. ಸೊ ಅವರು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ತುಂಬ ಸಪೋರ್ಟ್ ಮಾಡಿದ್ರು ನನ್ನ ಸೊಸೆ ಅಂತ ಹೇಳಿದ್ರಿ. ನೀವು ಯಾವ ಕಾರಣಕ್ಕಷ್ಟು ಸಪೋರ್ಟ್ ಮಾಡಿದ್ರಿ ಕೆಲ್ಸಕ್ಕೆ ಹೋಗ್ತೀನಿ ಅಂದಾಗ? ಅಮ್ಮ ಕೆಲ್ಸಕ್ಕೆ ಹೋಗಲೇಬೇಕಿತ್ತಲ್ಲ, ಮಕ್ಕಳನ್ನ ಮದುವೆ ಮಾಡಬೇಕಿತ್ತಲ್ಲ. ಅವರು ಹೊರಗಡೆ ಹೇಗೆ ಕೆಲಸ ದುಡ್ಕೊಂಡು ಬರೋ ನಾನು ಮನೆ ಒಳಗೆ ಮಾಡಿಕೊಡ್ತಿದ್ದೆ ಅಷ್ಟೇ, ಇನ್ನೇನಿಲ್ಲ. ಬೇರೆ ತುಂಬ ಏನು ಬಿಗ್ ಸಪೋರ್ಟ್ ಅಂತ ಏನಿಲ್ಲ. ಒಳಗೆ ಹೇಗೆ ಮನೇಲಿ ಬಂದವ್ರನ್ನ ಹೋದವ್ರನ್ನ ಹೇಗೆ ನೋಡ್ಕೋಬೇಕು, ಭಾವನಿಸ್ಬೇಕು, ಅವ್ರು ಏನು ಆಸೆ ಪಡ್ತಾರೆ ಆ ಥರ ನೋಡ್ಕೊಳ್ತಿದ್ದೆ. ಅದು ಬಿಟ್ಟರೆ ತುಂಬ ಡಿಫ್ರೆನ್ಸ್ ಏನಿಲ್ಲ. ಅಮ್ಮ ಹೊರಗಡೆ ದುಡ್ಕೊಂಡು ಬರೋರು, ನಾನು ಮನೆಗೆ ಬಂದವ್ರನ್ನ ನೋಡ್ಕೊಳ್ತಿದ್ದೆ ಅಷ್ಟೇ. ಸೊ ಎಷ್ಟು ಖುಷಿ ಆಗುತ್ತೆ ಮ್ಯಾಮ್, ಇವತ್ತು ಅವರು ಯಶಸ್ವಿಯಾಗಿ ತಮ್ಮ ಕೆಲಸ ಕೊಟ್ಟಿದ್ದನ್ನು ನಿರ್ವಹಿಸಿದ್ದಾರೆ, ಇವತ್ತು ನಿವೃತ್ತಿಯನ್ನು ಹೊಂದಿದ್ದಾರೆ. ಸೊ ಇಷ್ಟು ದೊಡ್ಡದಾಗಿ ಕಾರ್ಯಕ್ರಮ ನಡೀತಾ ಇದೆ, ಇದ್ರ ಬಗ್ಗೆ ಮಾತಾಡೋದು ತುಂಬ ಖುಷಿ ಆಗ್ತಿದೆ. ಈ ದಿನ ನಾನು ತುಂಬ ನನ್ನ ಮನೆಯವ್ರಿಗೆ ಹೇಳಿ ಮಾಡಿ ಅಂತಲೇ, ಯಾಕಂದರೆ ಲೈಫ್ ಟೈಮ್ ಒಂದ್ಸಲ ರಿಟೈರ್ಮೆಂಟು, ಅವರು ಕಷ್ಟಪಟ್ಟಿದ್ದು ಒಂದು ರೀಕಾಲ್ ಮಾಡ್ಕೊಳ್ಳೋ ದಿನಗಳೆಲ್ಲ ಒಂದಿನ ಬೇಕು. ಸೊ ಈ ದಿನ ಒಂದು ಮೆಮೊರೇಬಲ್ ಆಗಿರಲಿ ಅಂತ ನಾನು ಕೇಳಿಕೊಂಡೆ ನಮ್ಮ ಮನೆಯವ್ರ ಹತ್ರ. ನಮ್ಮ ಮನೆಯವ್ರು ಮಾಡಿದ್ರು, ಮಾಡೋಣ ಆಯಿತು ಅಮ್ಮಂದು ಅಂತ. ಅವ್ರದ್ದು ಹುಟ್ಟಿದಬ್ಬನ ಆ್ಯಕ್ಚುಲಿ ಅವ್ರದ್ದು ಬರ್ಡೇ ಡೇಟ್ ಅಂತ ಯಾವತ್ತೂ ಮಾಡಿಲ್ಲ ನಾವು. ಇದೊಂದು ರಿಟೈರ್ಮೆಂಟಲ್ಲಿ ಇರಲಿ ಒಂದು ಶಾಶ್ವತವಾಗಿ ಅಂತ ಬರ್ತಡೇನೂ ಮಾಡ್ತಾಯಿದ್ದೀವಿ. ಈಗ ಅವರು ಹೇಳ್ತಾ ಇದ್ರು ತರಕಾರಿ ಎಲ್ಲ ಮಾಡಿದೆ ಅಂತ, ಸಾಕಷ್ಟು ಅವರ ಹಿಂದಿನ ದಿನಗಳನ್ನ ಹೇಳ್ಕೊಂಡ್ರು. ನಿಮ್ಮ ಹತ್ರ ಯಾವತ್ತಾದರೂ ಶೇರ್ ಮಾಡ್ತಿದ್ರ ಆ ಥರ ದಿನಗಳನ್ನ, ಕಷ್ಟದ ದಿನಗಳನ್ನ? ತುಂಬ ಸಲ ನಾವು ಎಷ್ಟು ಎಕ್ಸ್ಪ್ರೆಸ್ ಮಾಡ್ತೀವಿ ಅತ್ತೆ ಸೊಸೆಯನ್ನು ಇದು ಬಾಂಧವ್ಯದಲ್ಲಿ, ಅಷ್ಟು ನಾವು ತುಂಬ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅವರೆಲ್ಲನೂ ಹೇಳ್ತಿದ್ರು, ಯಾವುದು ಹೆಸಿಟೇಟ್ ಮಾಡಲಿಲ್ಲ, ಅಥವಾ ನಾನು ಹಿಂಗೆ ಆಗ್ಬಿಟ್ರೆ ಚೀಪ್ ಆಗಿಬಿಡ್ತೀನಿ, ಹಿಂಗೆ ಹೇಳ್ಕೊಂಡ್ರೆ ಚೀಪ್ ಆಗಿಬಿಡ್ತೀನಿ, ಆ ಥರದ್ದೆಲ್ಲ ಇಲ್ಲ. ಅವ್ರ ಕಷ್ಟದ ದಿನ ನಾನು ಅವ್ರು ಹೇಗೆ ಬಂದರು ಅನ್ನೋದು ತಿಳ್ಕೊಂಡು ನಾನು ಅದನ್ನು ಸ್ಪಂದಿಸಿದ್ದೀನಿ. ಇವ್ರು ಹಿಂಗೆ ಬೆಳೆದಿದ್ದಾರೆ ಅಂತ ನಾನು ಯಾವತ್ತೂ ನನಗೆ ಇರಿಟೇಟ್ ಮಾಡೋದು, ಬೈಯೋದು ಆ ಥರದ್ದಿಲ್ಲ. ಬೆಳೆದು ಬಂದರೂ ಅದೆಲ್ಲ ನನಗೆ ತುಂಬ ಮೋಟಿವೇಶನ್ ಇದೆ. ಹೌದು, ನಾವು ಈ ಸ್ಥಾನದಲ್ಲಿ ಯಾವಾಗಾರು ಇದ್ದಾಗ ನಾವು ಈ ಥರ ಮಾಡಬೇಕು. ತಾಯಿಯಾಗಿ ಅವರು 5 ಮಕ್ಕಳನ್ನ ಸಾಕ್ಸೋ ತನಕ ಅವ್ರ ಕಷ್ಟ ಎಷ್ಟಿದೆ ಅಂತ ತುಂಬ ಹೇಳ್ಕೊಂಡಿದ್ದಾರೆ. ನನಗೆ ಅದು ತುಂಬ ಮೋಟಿವೇಟ್ ಆಗಿದೆ. ಯಾವುದೇ ಸ್ಥಾನದಲ್ಲೂ ಮಕ್ಕಳನ್ನ ನಾವು ಯಾವತ್ತೂ ಕೈ ಬಿಡಬಾರ್ದು ಅನ್ನೋದಿದೆ. ಹೌದು, ಖುಷಿ ಇದೆ ನಮ್ಮಮ್ಮ, ನಮ್ಮ ಅತ್ತೆ ಇಷ್ಟು ಎತ್ತಕ್ಕೆ ಬೆಳೆದಿರೋದು ನನಗೆ. ಸೊ ಅವರೊಂದು ಇನ್ಸ್ಪೈರ್ ಆಗ್ತಾರೆ ಮಮ್ಮ ಯೂತ್ಸಿಗೆ, ಯಾಕಂತ ಹೇಳಿದ್ರೆ ಕಷ್ಟದ ದಿನಗಳಿಂದ ಇವತ್ತು ಯಶಸ್ವಿಯಾಗಿ ಜೀವನನ ಸಾಗಿಸ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬ ಯೂತ್ಸಿಗೂ ಇಂಥವ್ರು ತುಂಬ ರೋಲ್ ಮಾಡ್ತಾರೆ. ತುಂಬ ಯೂತ್ಸ್ಗೆ ತುಂಬ ರೋಲ್ ಮಾಡೆಲ್ ಆಗ್ತಾರೆ ನಮ್ಮ ಅತ್ತೆ. ಯಾಕಂದರೆ 5 ಮಕ್ಕಳನ್ನ ಈ ಜನ್ರೇಷನಲ್ಲಿ ಮದುವೆ ಮಾಡಿ ಕಳಿಸಿ ಸುಖವಾಗಿ ಈಗಲೂ ನೋಡ್ಕೊಳ್ತಿದ್ದಾರೆ. ಎಲ್ಲರೂ ಈಗಲೂ ರಿಟೈರ್ಡ್ ಆಗೋ ತನಕ ಮುಂದೂ ನೋಡ್ಕೊಳ್ತಾರೆ. ಅವ್ರಿಗೇನಂದರೆ ಮಕ್ಕಳು ಒಟ್ಟಿಗಿರ್ಬೇಕು ಅಷ್ಟೇ. ಮೊಮ್ಮಕ್ಕಳು 9 ಮೊಮ್ಮಕ್ಕಳಿದ್ದಾರೆ. ಎಲ್ಲ ಬರಲಿ, ಖುಷಿಯಾಗಿರಲಿ ಅನ್ನೋದು ತುಂಬ ಆಸೆ ಇದೆ. ತುಂಬ ರೋಲ್ ಮಾಡೆಲ್ ಎಲ್ಲರಿಗೂ. ಯಾಕಂದರೆ ಆ್ಯಕ್ಟಿವೇ, ಹೂವು ಮಾಡು, ಕೆಲಸಕ್ಕೆ ಹೋಗಿ ಬಾ, ಹೂವು ತೊಗೊಂಬ, ಹೂವು ಪೋಣಿಸು, ಹೂವು ಹಾರ ಮಾಡಿ ದೇವ್ರಿಗೆ ಹಾಕೋದೇ ದೊಡ್ಡ ಖುಷಿ ಅವ್ರಿಗೆ. ಈಗ ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದ ಮನೇಲಿ ಯಾವ ಥರ ಇರ್ತಾ ಇದ್ರು? ತುಂಬ ಸಿಂಪಲ್ ಅವರು. ನಾನು ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಕೊಳ್ತಿರ್ಲಿಲ್ಲ. ಅಂದರೆ ಅದು ಇದೂ ಅಂತ ಅದೊಂದು ಇದನ್ನು ತೋರಿಸ್ಕೊಳ್ತಿರಲಿಲ್ಲ. ನಾನು ಎಂಥ ಕೆಲಸದಲ್ಲಿದ್ದೀನಿ, ನಾನು ಯಾಕೆ ಹಿಂಗಿರಬೇಕು, ಹಂಗೆ ಬದುಕಬೇಕು ಅನ್ನೋದಿಲ್ಲ. ತುಂಬ ಸಿಂಪ್ಲಿಸಿಟಿ. ಅವ್ರು ಅದಕ್ಕೆ ಇಷ್ಟು ಎತ್ತರದಲ್ಲಿ ಬೆಳೆದಿರೋದು, ಅಥವಾ ಮಕ್ಕಳನ್ನ ಒಂದು ಹಂತಕ್ಕೆ ಸಾಗಿಸಿದ್ದಾರೆ. ಸೊ 5 ಜನ ಮಕ್ಕಳಲ್ಲಿ ಅವರಿಗೆ ತುಂಬ ಯಾರು ಫೇವ್ರೇಟ್ ಅಂತ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ದಾರೆ? ಮಗ ಅಂತ ತುಂಬ ಹೇಳ್ಕೊಳ್ತಾರೆ ಇವರು, ಶ್ರೀನಿವಾಸ್ ಅವರು, ನಮ್ಮ ಹಸ್ಬೆಂಡು. ಹೆಣ್ಮಕ್ಳು ಈಕ್ವಲಾಗಿ ಇಷ್ಟಪಡ್ತಾರೆ. ಅದು ದೊಡ್ಡ ಭಾವ ಇದ್ದರು, ಅವರೂ ಅಷ್ಟೇ ತುಂಬ ಹಚ್ಕೊಂಡಿದ್ರು. ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು 37 ವಯಸ್ಸಲ್ಲಿ. ಈಗ ಅವ್ರು ತೀರ್ಕೊಂಡು 9 ವರ್ಷ ಆಯಿತು. ಈಗ 17 ವರ್ಷ ಸೊಸೆಯಾಗಿ ಬಂದಿದ್ದೀರಾ. ಸೊ ನಿಮ್ಮ ಅತ್ತೆ ಜೊತೆ ಕಳೆದಂಥ ಯಾವುದಾದ್ರೂ ಒಂದು ಮೆಮೊರಿ, ತುಂಬ ಇಷ್ಟವಾದಂತಹ ಮೆಮೊರಿ ಯಾವುದಾದ್ರೂ ಇದೆಯಾ? ಇಷ್ಟವಾದದ್ದು ಅಂತಿಲ್ಲ, ಎಲ್ಲವೂ ಪ್ರತಿ ಕ್ಷಣವೂ ಇಷ್ಟಪಟ್ಟೆ ನಾನು ಜೀವಿಸ್ತೀನಿ. ಅವ್ರು ಏನು ಹೇಳಿದ್ರು ನಾನು ಅರ್ಥ ಮಾಡ್ಕೊಳ್ತೀನಿ. ಅವರಲ್ಲಿ ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ನೀವು ಹಿಂಗೆ ಮಾಡಬೇಡಿ ಅಮ್ಮ ಅಂತ ನಾನು ಹೇಳ್ತೀನಿ. ಹಿಂಗೆ ಮಾಡಬಾರ್ದಿತ್ತು ನೀವು ಅಂದರೆ ಅಕ್ಸೆಪ್ಟ್ ಮಾಡ್ತಾರೆ. ನನಗೂ ಹಂಗೆ ಹೇಳ್ತಾರೆ. ನಾವು ಪ್ರತಿಯೊಂದು ದಿನವೂ ನಾವು ಪ್ರೀತಿಸ್ತಾನೆ ಬದುಕ್ತಿದ್ದೀವಿ. ತುಂಬ ಮುಖ ಅಂದರೆ ಮುನ್ಸ್ಕೊಟ್ಕೊಳ್ಳುವಂಥದ್ದು ಆ ಥರದ್ದೆಲ್ಲ ಇಲ್ಲ. ತುಂಬ ಖುಷಿಯಿಂದ ಇದ್ದೀವಿ. ಇವತ್ತಿನ ಕಾಲದಲ್ಲಿ ವಯಸ್ಸಾದ ಅಪ್ಪ ಅಮ್ಮನ ವೃದ್ಧಾಶ್ರಮ, ಅನಾಥಾಶ್ರಮಕ್ಕೆ ಸೇರಿಸೋ ಮಕ್ಕಳಿದ್ದಾರೆ. ಸೊ ನಿಮ್ಮ ಹಸ್ಬೆಂಡ್ ಬಗ್ಗೆ ಎಷ್ಟು ಖುಷಿ ಆಗುತ್ತೆ, ಅದ್ರ ಸಪೋರ್ಟಿಗೆ ನೀವು ಇದ್ದೀರಾ. ಸೊ ಎಷ್ಟು ಖುಷಿ ಆಗುತ್ತೆ ಮ್ಯಾಮ್? ಆ ವಿಚಾರದಲ್ಲಿ ತುಂಬಾ ಗ್ರೇಟ್ ಅನ್ಬೋದು. ಈಗೆಲ್ಲ ಎಷ್ಟೇ ಫಾರಿನ್ ಕಂಟ್ರೀಸಲ್ಲಿ ಮಕ್ಕಳಿದ್ರೂ ಸಹ ಅನಾಥಾಶ್ರಮ, ಆಫನೇಜ್ ಸೆಂಟರ್ಸ್ ಎಲ್ಲ ಇರ್ತಾರೆ. ಆ ವಿಷಯದಲ್ಲಿ ಅಮ್ಮನಿಗೆ ಅವ್ರು ಇಷ್ಟ ಬಂದಂಗೆ ಬದುಕಲಿ. ಅವರು ತುಂಬ ಸಿಂಪ್ಲಿಸಿಟಿನೂ ಇವರೇನು ಹೆಸಿಟೇಟ್ ಮಾಡ್ಕೋತಿರ್ಲಿಲ್ಲ. ಅಮ್ಮ ಹಂಗಿದ್ದಾರೆ, ಹಾಗೆ ಇರಲಿ ಬಿಡು, ಅವ್ರು ಯಾಕೆ ನಮ್ಮ ಥರ ಇರಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಣ. ಅವರು ಖುಷಿಯಿಂದ ಬದುಕಲಿ, ಅವರು ಆತ್ಮವಿಶ್ವಾಸಕ್ಕೆ ಅವ್ರು ದ್ರೋಹ ಮಾಡ್ಕೋಬಾರ್ದು, ನಮ್ಮಿಂದ ಅವ್ರಿಗೆ ಹರ್ಟ್ ಆಗಬಾರ್ದು ಅನ್ನೋದು ನಮ್ಮ ಮನೆಯವರು. ಅವ್ರು ಹೇಗೆ ಸಿಂಪ್ಲಿಸಿಟಿ ಇದೆ ಹಂಗೆ ಬದುಕಲಿ ಅಂತ ಹೇಳ್ತಿದ್ರು. ಅವರು ತುಂಬಾ ಖುಷಿ ಪಡ್ತಾರೆ. ನಾವು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಆ್ಯಕ್ಚುಲಿ ದೇವ್ರು ನಂಬಲ್ಲ ನಮ್ಮ ಮನೆಯವರು.
ನಾನು ಅಮ್ಮನ ನಾನು ಖುಷಿಯಾಗಿ ನೋಡ್ಕೊಳ್ಳೋದು ನನಗೆ ದೊಡ್ಡ ವಿಚಾರ. ನಂಗೆ ದೇವ್ರ ದೀಪ ಹಚ್ತೀರಾ ಅಥವಾ ದೇವ್ರನ್ನ ಪೂಜೆ ಮಾಡ್ತೀರಾ, ನನಗದು ಬೇಡ. ನನಗೆ ಅಮ್ಮ ಇರಬೇಕು ಅಷ್ಟೆ. ಅವ್ರು ಅಮ್ಮ ಅಂದರೆ ತುಂಬ ಇಷ್ಟ. ಸೊ ಅವ್ರು ಯಾವತ್ತಾದ್ರೂ ಹೇಳ್ಕೊಂಡಿದ್ದಾರೆ ಅಮ್ಮನ ಲೈಫಲ್ಲಿ ಈ ಥರ ಆಗಿತ್ತು ಅಂತ ಯಾವುದು? ಅಪ್ಪ ತೀರ್ಕೊಂಡಾಗ ಸ್ವಲ್ಪ ತುಂಬ ಕಷ್ಟಪಟ್ಟರು. ಅದಕ್ಕೆ ಆವಾಗ ನಾನೊಂಚೂರು ನೋಡೋಕ್ಕಾಗ್ತಿರ್ಲಿಲ್ಲ, ಕೆಲ್ಸಕ್ಕೆ ಹೋಗ್ತಿದ್ದೆ ಮಾಡ್ತಿದ್ದೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಅವಾಗಿನ್ನೂ ಕೆಲಸ ಸಿಕ್ಕಿರಲಿಲ್ಲ 1 ವರ್ಷ. ಅವಾಗೆಲ್ಲ ತುಂಬ ಕಷ್ಟಪಡ್ತಿದ್ರು. ಅವಾಗ ಅದನ್ನೊಂದು ಸ್ವಲ್ಪ ಹೇಳ್ಕೊಂಡಿದ್ದಾರೆ. ಬಿಟ್ಟರೆ ಅಮ್ಮನ ಗುಣಗಳು ಕೆಲವೊಂದೆಲ್ಲ ಇಷ್ಟ. ಅದನ್ನು ಹೇಳ್ತಾರೆ, ನಂಗೆ ಅರ್ಥ ಮಾಡಿಸ್ತಾರೆ. ಹಂಗಲ್ಲ, ನೀನ್ಯಾಕೆ ತಪ್ಪು ತಿಳ್ಕೊತೆ ಹಿಂಗೆ ಅಂತ. ಈಗ ಅವ್ರ ಅಮ್ಮ ಅವ್ರು ಹೇಳಿದ್ರು, ಒಂದು ಊಟಕ್ಕೂ ಕಷ್ಟ ಆಯಿತು, ನನ್ನ ತಂಗಿ ಮನೇಲಿ ಮಕ್ಕಳನ್ನ ಬಿಟ್ಟಿದ್ದೆ ಅಂತ ಹೇಳಿ. ಸೊ ಇವತ್ತು ಸಾಕಷ್ಟು ಕುಟುಂಬಗಳಿಗೆ ಆಸರೆ ಆಗಿದೆ. ಸೊ ಅದ್ರ ಬಗ್ಗೆ ಮಾತನಾಡೋದ್ರೆ ಏನು? ಅದು ಒಂದು ದೇವರು ಕಷ್ಟಪಟ್ಟು ಬಂದವ್ರಿಗೆ ಅದನ್ನು ನೆನೆಸ್ಬೇಕು. ಅದನ್ನು ನೆನೆಸ್ತಾರೆ. ನಮ್ಮ ಮನೆಯವರು, ನಮ್ಮ ಅತ್ತೆ ಎಲ್ಲ ಹಿಂಗೆ ಬದುಕು ಬಂದ್ವಿ, ನಾವು ಈ ಥರ ಇರಬಾರ್ದು, ನಾವು 4 ಜನಕ್ಕೆ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನೋದಷ್ಟೆ. ನಾವು ಹೇಗೆ ಬೆಳೆದು ಬಂದ್ವಿ ಅದು ಇನ್ನೊಬ್ರಿಗೆ ಸ್ಫೂರ್ತಿ ಆಗಬೇಕು. ನಾವು ಅವರು ನೋಡ್ಕೊಂಡ್ರಲ್ಲ, ಅವ್ರನ್ನೂ ನೆನೆಸ್ಬೇಕು ಅನ್ನೋದಿದೆ ಅವ್ರಿಗೆ. ಹಾಗಾಗಿ ಮುಂದೆ ಯಾರು ಓದಬೇಕು ಮಕ್ಕಳು, ಯಾರು ಬೆಳಿಬೇಕು, ಅವ್ರಿಗೆಲ್ಲ ನಾವು ಸಪೋರ್ಟಿವ್ ಆಗಿದ್ದಾರೆ. ನಿಮ್ಮ ಹಸ್ಬೆಂಡು ಮತ್ತು ನೀವು ನಿಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀರಾ, ಅಜ್ಜಿ ಈ ಥರ ಇದ್ದರು ಅಂತ ಹೇಳಿ ಇನ್ಸ್ಪೈರ್ ಮಾತುಗಳನ್ನ? ಹೇಳ್ತಿರ್ತೀವಿ, ಎಲ್ಲನೂ ಹೇಳ್ತಿರ್ತೀವಿ. ಅದು ಇದು ಒಂದು ಪರ್ಟಿಕ್ಯುಲರ್ ಅಂತಲ್ಲ, ಎಲ್ಲನೂ ಹೇಳ್ತಿರ್ತೀವಿ ಅಷ್ಟು. ಪ್ರೀತಿಯಿಂದ ಏನಂತ ಕರಿತೀರಾ ನಿಮ್ಮ ಅತ್ತೆನ? ಅಮ್ಮನೇ. ಮೊಮ್ಮಕ್ಕಳು ಮಾತ್ರ ಪುಟ್ಟಮಣಿ, ಪುಟ್ಟಿ ಅಂತಾರೆ. ಇವಾಗ ಅದು ಸ್ವಲ್ಪ ದೊಡ್ಡವ್ರು ಆಗ್ತಾ ಇದ್ದಾರಲ್ಲ, ಪುಟ್ಟಿ ಅಂತ ಕರೀತಾರೆ. ಯಾವ ಥರ ಇದೆ? ಮೊಮ್ಮಕ್ಕಳಿದ್ರೆ ಜಾಲಿಯಾಗಿರ್ತಾರೆ. ಅವರು ರೇಗಿಸಿದ್ರೆ ಇವರು ರೇಗಿಸ್ತಾರೆ. ಹಾಗೆ ಸ್ವಲ್ಪ ಧಾರಾವಾಹಿ ನೋಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅವ್ರ ಪಾಡಿಗೆ ಇರ್ತಾರೆ. ಶ್ರೀಮತಿ ಪುಟ್ಟಮಣಿಯವರ 60ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಅವರ ವೃತ್ತಿ ಬದುಕಿನಿಂದ ನಿವೃತ್ತಿ ಹೊಂದಿರತಕ್ಕಂಥ 2 ಸುಸಂದರ್ಭವನ್ನು ಈ ವೇದಿಕೆಯಲ್ಲಿ ಆಚರಣೆ ಮಾಡಲಿಕ್ಕೆ ಒಂದು ಸೇರಿದರೆ, ಆ ಹಿನ್ನೆಲೆಯಲ್ಲಿ ವೇದಿಕೆಯಲ್ಲಿ ಆಗಿರತಕ್ಕಂಥ ಹಿರಿಯ ಅಧಿಕಾರಿಗಳಾದ ಡಾಕ್ಟರ್ ರಾಮೇಶ್ವರಪ್ಪ ಅವರೇ, ಹಿರಿಯ ಅಧಿಕಾರಿಗಳಾದ ಮೋಹನ್ ಅವರೇ, ಮತ್ತು ನನ್ನ ಸಹೋದರ ಸಮಾನರಾದ ಮಾಜಿ ನಾಯಕರಾದ ಪುರುಷೋತ್ತಮ ಅವರೇ, ನಂದಕುಮಾರ್ ಅವರೇ, ಮತ್ತು ನಮ್ಮ ಸಹೋದರ ಸ್ನೇಹಿತ ಸಂಬಂಧದ ಶ್ರೀನಿವಾಸ್ ಅವರೇ, ನಮ್ಮನೆ ಶ್ರೀನಿವಾಸ್ ಅವರೇ, ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ. ಪುಟ್ಟಮಣಿಯವರು ನಿವೃತ್ತಿ ಆದಾಗ ನಾನು ಕೇಳಿಬಿಟ್ಟು ಅವ್ರ ಮನೆಗೆ ಹೋಗಿ ಅದೇ ದಿನ ನಾನು ಅವ್ರನ್ನ ಸನ್ಮಾನ ಮಾಡಿದೆ. ಯಾಕಂದ್ರೆ ನಾವು ಪೊಲೀಸ್ ಇಲಾಖೆಯಲ್ಲಿ 10, 15, 20 ಜನ ನಿವೃತ್ತಿ ಆಗ್ತಾನೆ ಇರ್ತಾರೆ. ಅವತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ 11 ಜನ ನಿವೃತ್ತಿ ಆದರು. ಅದು ಹಿಡಿಯಲ್ಲಿ ನಮ್ಮ ಇವರು ಹಿರಿಯ ಸಹೋದರಿಯವರು ನಿವೃತ್ತಿ ಆದರು ಅಂತ ಹೇಳಿದ್ರು. ನನಗೇನೋ ಒಂಥರ ಇವರ ಕುಟುಂಬ ನೋಡಿದಾಗ, ಯಾಕಂದರೆ ನಾವು ಒಂದು ತಾಯಿಯ ಒಡನಾಟದಲ್ಲಿ ಬೆಳೆದಂಥವ್ರು, ಆಮೇಲೆ ಅಂದರೆ ಇಲ್ಲಿಟ್ರೇಟ್ಸ್ ಅನಕ್ಷರಸ್ಥ ಕುಟುಂಬದಲ್ಲಿ ಬಂದಾಗ ಆ ಬಾಂಧವ್ಯ ಅದಕ್ಕೆ ಅದೇನೇ ಬೇರೆ. ಅದನ್ನು ಅನುಭವಿಸಿದವ್ರು ಮಾತ್ರ ಗೊತ್ತಿರ್ತದೆ. ಯಾಕಂದರೆ ಎಲ್ಲ ತಾಯಿನೇ ಅಥವಾ ತಂದೆ ಏನು ಅವರಿಗೆ ಅನಕ್ಷರತೆ ಇರ್ತದೆ, ಮಕ್ಕಳು ಹಾಗಾಗಬೇಕು ಹೀಗಾಗಬೇಕು ಅಂತ ಏನೇನೋ ಕಲ್ಪನೆಗಳೆಲ್ಲ ಕಟ್ಕೊಂಡಿರ್ತಾರೆ. ಬಟ್ ಏನು ಮಾಡಬೇಕು ಅಂತ ಮಕ್ಕಳಿಗೆ ದಾರಿಯನ್ನು ಹೇಳ್ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಬಟ್ ನಾವು ನಮ್ಮ ಅಕ್ಕಪಕ್ಕ ನೆರೆ ಕೆರೆ ಮತ್ತು ನಮ್ಮ ಯಾರನ್ನಾದ್ರೂ ನೋಡ್ಕೊಂಡು ಹೀಗಾಗಬೇಕಲ್ಲಪ್ಪ ಅಂತ ಅಂದ್ಕೊಂಡು ನಾವು ಬೆಳ್ಕೊಂಡು ಬಂದಂಥವ್ರು. ಅದೇ ರೀತಿ ನಮ್ಮ ಶ್ರೀನಿವಾಸ್ ಅವರು ನಾನು ನೋಡಿದಾಗ ಅವ್ರ ಮನೆಗೆಲ್ಲ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಹಾಗೆ ನಮ್ಮ ಪುಟ್ಟಮಣಿ ಮತ್ತು ಅವರ ಸೊಸೆ, ನನಗೆ ನಮ್ಮ ಶ್ರೀನಿವಾಸ್ ಅವರು ಹೇಳುವಾಗ ನನಗೆ ಭಾಳ ಒಂಥರ ಕಣ್ಣು ಆನೆಯಲ್ಲಿ ಒಂಥರ ಒದ್ದೆ ಆದ ರೀತಿ ಒಂದು ಅನುಭವ. ಅವ್ರು ಹೇಳ್ತಾ ಇದ್ರು, ಸರ್ ಭಾಳ ಕಷ್ಟಪಟ್ಟಿದ್ದೀನಿ ಸರ್, ಭಾಳ ಶ್ರಮ ಪಟ್ಟಿದ್ದೀನಿ. ಆಗ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ಬದುಕಿಗೆ ಭಾಳ ಕಷ್ಟಪಟ್ಟು ನಾನು ಹೋಗ್ತಾ ಇರ್ಬೇಕಾದ್ರೆ ಬೇರೆ ಕೆಲಸವನ್ನ ಮಾಡಿಕೊಂಡು ಜೀವನೋಪಾಯಕ್ಕೆ ಮತ್ತು ನಮ್ಮ ತಾಯಿಗೆ ಬೆಂಗಾವಲಾಗಿ ಸಪೋರ್ಟಾಗಿ ನಿಂತ್ಕೊಂಡು ಬಂದು ಅಂತ ಹೇಳ್ತಾ ಇದ್ರು. ಅದೇ ರೀತಿ ಅವ್ರ ತಾಯಿ ಅವ್ರ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಿ 23 ವರ್ಷಗಳ ಒಂದು ಸುದೀರ್ಘ ಸೇವೆ ಮಾಡಿ ಎಲ್ಲರ ಕಡೆಯಿಂದನೂ ಪರವಾಗಿಲ್ಲಪ್ಪ ಈ ಮಹಿಳೆ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ಒಳ್ಳೆ ಮಾತುಗಳನ್ನ ತೆಗೆದುಕೊಂಡು ನಿವೃತ್ತಿಯಾಗಿದ್ದಾರೆ. ಸೊ ಅವರು ನಮ್ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ಒಬ್ರು ನನಗೆ ಬಂದು ಒಂದು ಸಹಾಯವನ್ನ ಕೇಳಿದ್ರು, ಸರ್ ಈ ಥರ ಒಂದು ಕೆಲಸ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದೆ, ದಯವಿಟ್ಟು ಹೆಲ್ಪ್ ಮಾಡಿ ಅಂದಾಗ ನನಗೆ ತಟ್ಟಂತ ನೆನಪಾಗಿದ್ದು ನಮ್ಮ ಶ್ರೀನಿವಾಸ್ ನೋಡಿ ಸ್ವಲ್ಪ ಇದೇನೊಂದು ಸಹಾಯ ಮಾಡ್ರಿ, ಅವ್ರು ನಿಮ್ಮನ್ನು ನೆನೆಸ್ಕೋತಾರೆ ಅಂತ ಹೇಳಿದ್ಮೇಲೆ ಮರು ಮಾತಾಡಿದೆ. ಪಾಪ ಅವ್ರು ಹೋಗಿ ಅಲ್ಲೆಲ್ಲ ಒಂದು ಜಾಗದಲ್ಲಿ ಇಳಿಯುವಷ್ಟರಲ್ಲಿ ಅವ್ರು ಏನೋ ಒಂದು ಇಂಡೆಂಟ್ ಅಸಹ್ಯ ಕೇಳ್ಕೊಂಡಿದ್ದ ಅದನ್ನ ತಗೊಂಡ್ ಕೂಡಲೇ ಅವ್ರು ನನಗೆ ಅವರ ಅಭಿನಂದನೆಗಳನ್ನ ಮಹಾಪುರವನ್ನು ಹೇಳಿದ್ರು. ಮತ್ತು ಇವತ್ತು ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ, ಆ ಅಭಿನಂದನೆಗಳಿಗೆಲ್ಲ ನಮ್ಮ ಶ್ರೀನಿವಾಸ್ ಅವರೇ ಅದಕ್ಕೆ ಇದು ಸಲ್ಲಬೇಕು ಅಂತ ಒಂದು ಭಾವನೆ.
ಜೊತೆಗೆ ಈ ಅಮ್ಮ ಅವ್ರು ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆದ್ರೂ ಅವ್ರು ಹೇಳ್ತಾರೆ, ಸರ್ ನನಗೆ ದೇವರು ಮತ್ತು ಇದು ಅಂತೇಳಿ ನನಗೇನು ದೊಡ್ಡ ನಂಬಿಕೆ ಇಲ್ಲ, ನನ್ನ ಮುಂದೆ ಕಾಣದಂಥ ದೇವ್ರು ಏನಿದ್ರೆ ಅದು ನನ್ನ ತಾಯಿಯೇ ಸರ್, ನನ್ನ ತಾಯಿಯೇ ದೇವರು ಅಂತ ಹೇಳ್ಕೊಂಡು ಶ್ರೀನಿವಾಸ್ ಆ ಮಾತನ್ನು ಸಮೇತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಇನ್ನು ಈ ತಾಯಿಗೆ ಬೇರೆ ಏನಾದ್ರು ಪ್ರೈಸ್ ಅಥವಾ ಇನ್ನೇನಾದ್ರು ದೊಡ್ಡ ಕೊಡುಗೆ ಬೇಕಾ? ಯಾಕಂದ್ರೆ ನಾವು ನೋಡ್ತೇವೆ ಪೊಲೀಸ್ ಠಾಣೆಗಳಲ್ಲಿ ಎಷ್ಟೋ ಜನ ಮಕ್ಕಳು ತಂದೆ ತಾಯಿಗಳನ್ನ ಹೊರಗಿಟ್ಟು ಅಥವಾ ಆಸ್ತಿ ಬರೆಸ್ಕೊಂಡು ತೊಂದರೆ ಕೊಡುವಂಥದ್ದು ಅಥವಾ ತಾಯಿಯಂದ್ರನ್ನ ತಗೊಂಡೋಗಿ ಇನ್ನೆಲ್ಲೋ ಆಶ್ರಮದಲ್ಲಿ ಇಡುವಂಥದ್ದನ್ನ ನಾವು ನೋಡಿ. ಯಾಕಂದ್ರೆ ನಮ್ಮ ಹತ್ರ ಬರೋದು ಅಂತ ಪ್ರಕರಣಗಳೇ. ಅದನ್ನ ನೋಡಿದಾಗ ಇದು ಬಹಳ ವಿಭಿನ್ನವಾಗಿ ಕಾಣುವಂಥದ್ದು. ತಾಯಿಯೇ ಸರ್ವಸ್ವ ಅಂತ ತಿಳ್ಕೊಂಡಂತ ನಮ್ಮ ಶ್ರೀನಿವಾಸ ನನಗೆ ಅನ್ನಿಸ್ತದೆ, ಅಯ್ಯೋ ನಾವು ತಾಯಿ ನಮ್ಗೆ ಕಳ್ಕೊಬಿಟ್ವಲ್ಲಪ್ಪ, ನಾವು ತಾಯಿ ಒಡನಾಟದಲ್ಲಿ ಇದ್ರೆ ನಾವು ಇದನ್ನ ಅನುಭವಿಸ್ಬೋದಿತ್ತಲ್ಲ ಅಂತ ಅನ್ನಿಸ್ತದೆ. ಬಟ್ ಆ ರೀತಿ ತಾಯಿ ಬಗ್ಗೆ ಬಹಳ ಅಪಾರವಾದ ಅಭಿಮಾನದ ಜೊತೆಗೆ ಕುಟುಂಬದ ಪ್ರತಿಯೊಂದು ಸದಸ್ಯರ ಬಗ್ಗೆ, ಸರ್ ನನಗೆ ದೇವರು ಒಂದು ಸಾಮರ್ಥ್ಯ ಕೊಟ್ಟಿದ್ದಾನೆ, ಒಂದು 100 ಜನಕ್ಕೆ ನಾನು ವೃತ್ತಿಯನ್ನು ಕೊಟ್ಟಿದ್ದೀನಿ, ಬಹಳ ಕಷ್ಟದಿಂದ ಬಂದೆ, ನನ್ನ ಕುಟುಂಬ ಅವನ್ನೆಲ್ಲ ಒಂದು ಸರಿದಾರಿಗೆ ತರಿಸಿ ಒಂದು ಶಿಕ್ಷಣದಲ್ಲಿ ಏನಾದರೂ ಈಗ ನಮ್ಮ ಮಹಾಪೌರು ಹೇಳ್ತಾ ಇದ್ರಲ್ಲ, ಅದನ್ನ ಅವರು ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಶಿಕ್ಷಣದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಜನರ ಮನಸ್ಸನ್ನು ಉಳಿಬೇಕು ಅನ್ನೋ ಒಂದು ಚಿಂತನೆ ಇದೆ ಸರ್. ಅದ್ರ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಅಂತ ನಮ್ಮ ಈ ಶ್ರೀನಿವಾಸ್ ಅವರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ನಮ್ಮ ಪ್ರಯತ್ನ ಯಶಸ್ಸಾಗಲಿ. ಜೊತೆಗೆ ಇವರು ಒಂದು ನಿವೃತ್ತಿ ಬದುಕು ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ನಿವೃತ್ತಿ ಆದ್ಮೇಲೆ ವೃತ್ತಿಯಿಂದ ಮಾತ್ರ ನಿವೃತ್ತಿ ಆಗಿದ್ದಾರೆ. ಆದ್ರೆ ಅವ್ರಿಗೆ ನಿಜವಾಗ್ಲೂ ನೈಜವಾದ ಬದುಕು ಇಲ್ಲಿಂದ ಪ್ರಾರಂಭ ಆಗ್ತದೆ. ನಿಮ್ಗೆ ಮಗ ಒಂದು ಚಿನ್ನದಂತ ಮಗ ಇದನ್ನ ನಿಮ್ಗೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಮ ಕುಟುಂಬ ಎಲ್ಲರೂ ಆಯುಸ್ಸು ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ನಾನು 30ನೇ ತಾರೀಕು ನಿಮ್ಗೆ ಬಂದು ವಿಶ್ ಮಾಡಿದೆ. ಒಂದು ಫ್ಲವರ್ ಕೊಡೋದ್ರ ಮುಖಾಂತರ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. 60 ವರ್ಷದ ಜನ್ಮದಿನದ ಸಮಾರಂಭ ಮತ್ತು ನಿವೃತ್ತಿ ಎರಡನ್ನೂ ಕೂಡ ಒಂದೇ ವೇದಿಕೆಯಲ್ಲಿ ಮಾಡ್ತಕ್ಕಂಥದ್ದು ಬಹಳ ಒಂದು ಅರ್ಥಪೂರ್ಣ ಮತ್ತು ಇಂಥ ಒಂದು ಅಪರೂಪದ ಕಾರ್ಯಕ್ರಮ ನಮ್ಮೆಲ್ಲರೂ ಕೂಡ ಒಂದು ರೀತಿ ಇಲ್ಲಿ ಬಂದಿರತಕ್ಕಂಥವ್ರಿಗೆ ಒಂದು ಸ್ಫೂರ್ತಿ, ಒಂದು ಮಾರ್ಗದರ್ಶನ ಅಂತ ನಾನು ಕೂಡ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪೊಲೀಸ್ ಇಲಾಖೆಯ ದಕ್ಷ ಅಧಿಕಾರಿಗಳಾದಂಥ ಆಯುಷ್ಮಾನ್ ಕೆ ಸುಂದರರಾಜ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಡಾಕ್ಟರ್ ರಾಮೇಶ್ವರಪ್ಪನವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮೋಹನ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಂದಕುಮಾರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಎಸ್ ಕಿರಣ್ ಕುಮಾರ್ ಅವರು ಕೂಡ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಮತ್ತು ನಮ್ಮೆಲ್ಲರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಆತ್ಮೀಯ ಸಹೋದರ ಆಯುಷ್ಮಾನ್ ನಮ್ಮ ಮನೆ ಶ್ರೀನಿವಾಸ್ ಅವರು ನಮ್ಮನೆ ವೇದಿಕೆಗೆ ಬಹಳಷ್ಟು ಪ್ರೀತಿಯಿಂದ ನಮ್ಮನ್ನು ಆಹ್ವಾನಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಯುಷ್ಮತಿ ಪುಟ್ಟಮಣಿಯವ್ರನ್ನ ನಾನು ಬಹಳ ಪ್ರೀತಿಪೂರ್ವಕವಾಗಿ ಅವ್ರನ್ನ ಅಭಿನಂದಿಸ್ತೀನಿ. ನಾನು ಯಾತಕ್ಕೆ ಈ ಕಾರ್ಯಕ್ರಮ ಅಪರೂಪ ಅಂತ ಹೇಳಿದ್ರೆ, ನೊಂದಂತ ಜೀವಿಗೆ ನಿವೃತ್ತಿಯ ಸಂದರ್ಭದಲ್ಲಿ ಮತ್ತು ಮಧ್ಯಂತರದಲ್ಲಿ ಅವರ ಬದುಕು ಇಷ್ಟು ಬೆಳಕನ್ನು ಚೆಲ್ಲಿದೆ ಅಂತ ಹೇಳಿದ್ರೆ ಅದು ಅವರ ಕುಟುಂಬದ ಒಂದು ನೋವು ನಲಿವು. ನಾನು ಪುಟ್ಟಮನೆಯವ್ರು ಬಂತ ಅಬ್ಸರ್ವ್ ಮಾಡ್ತಾ ಇದ್ದೆ, ಒಂದು ಮೀಡಿಯಾಕ್ಕೆ ಇಂಟರ್ವ್ಯೂ ಮಾಡುವವರು ಬಹಳ ಮನದಾಳ ಮಾತುಗಳನ್ನ ಮಾತನಾಡ್ತಿದ್ರು. ಅವ್ರು ಕೂತ್ಕೊಂಡು ಕೇಳ್ತಾ ಇದ್ದಾರೆ, ಯಾವುದೋ ಮುಚ್ಚುಮರೆಯಲ್ಲಿ ಮಾತನಾಡ್ತಾ ಇದ್ರು. ಅವರ ಜೀವನದ ಹೇಗೆ ನಡೆದು ಬಂದಂಥ ದಾರಿಯನ್ನ ಮನಬಿಚ್ಚಿ ಮಾತನಾಡ್ತಾ ಇದ್ರು. ನಾನು ರಾಮಪ್ಪನವ್ರು ಮಾತಾಡ್ತಾ ಕೂತಿದ್ವಿ, ಆದರೆ ನಾನು ರಾಮಪ್ಪನವ್ರಿಗಿಂತ ನನ್ನ ಸಹೋದರಿಯನ್ನು ಬಹಳ ಗಮನಿಸ್ತಾ ಇದ್ದೇನೆ. ನಾನು ಯಾವತ್ತು ನನ್ನ ಇಂದಿನ ನೆನಪನ್ನು ಯಾರು ಸ್ಮರಣೆ ಮಾಡ್ತಾರೆ ಅವ್ರ ಮುಂದೆ ಯಾವಾಗಲೂ ಕೂಡ ಬಹಳ ಎತ್ತರಕ್ಕೆ, ತಾನು ಮಾತ್ರ ಅಲ್ಲ ತನ್ನ ಇಡೀ ಕುಟುಂಬ ಒಂದು ಸಮಾಜದಲ್ಲಿ ಒಂದು ದೊಡ್ಡ ಗೌರವವನ್ನು ಪಾತ್ರವಾಗ್ತಿರೋದಕ್ಕೆ ನಮಗೆ ಇವತ್ತು ಸಾಕ್ಷಿ. ಅವರ ಕೆಲವು ಜೀವನದ ಘಟನೆಗಳನ್ನು ಹೇಳ್ಕೊಂತ ಇದ್ರು, ನಾವು ಕೂಡ ಕಣ್ಣಿಂದ ನೋಡಿದ್ದೀವಿ. ಬಹಳ ಅವರ ಕಷ್ಟ ಕಾಲದಲ್ಲಿ ನಾನು ಏನು ವ್ಯಾಪಾರ ಮಾಡ್ತೀನಿ ಅಂತಕ್ಕಂಥದ್ದನ್ನು ಮನಬಿಚ್ಚಿ ಮಾತನಾಡ್ತಾ ಇದ್ದೆ.
ಹೆಚ್ಚು ಭಾಗಿಯಾಗ್ತಿದ್ರು ಯಾರು ಅಂತ ಹೇಳ್ತಾರೆ, ಹೆಣ್ಣುಮಕ್ಕಳು ಮತ್ತು ಶ್ರೀನಿವಾಸನ ಬಗ್ಗೆ ಬಹಳ ಮಾತನಾಡ್ತಾ ಇದ್ರು. ನನ್ನ ಮಗ ನಾನು ವ್ಯಾಪಾರ ಮಾಡೋಂಥ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಹೆಚ್ಚು ಸಹಕಾರ ಕೊಟ್ಟಿರ್ತಕ್ಕಂಥವ್ರು ಶ್ರೀನಿವಾಸ ಅಂತಕ್ಕಂಥದ್ದು ಕೂಡ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ರು. ನನಗೆ ಇವರೆಲ್ಲರಿಗಿಂತ ಒಡನಾಟ ಪರಿಚಯ, ಯಜಮಾನರು ಗೊತ್ತು, ಕುಟುಂಬನೇ ಗೊತ್ತು. ಮತ್ತೆ ನನಗೆ ಇವರ ಮಗ, ಹಿರಿಯ ಮಗ ನಾರಾಯಣ ಬಹಳಷ್ಟು ನನ್ನ ಅಭಿಮಾನಿ ಮತ್ತು ಬಹಳ ಒಳ್ಳೆಯತನದ ಇದ್ದಂಥ ವ್ಯಕ್ತಿಯವರು, ನಮ್ಮ ಒಡನಾಟದಲ್ಲಿದ್ದಂಥ ನಾರಾಯಣ. ಅವರ ಸಹೋದರ ಅಂತ ನನಗೆ ಗೊತ್ತಾಗದೆ ಅಂತ ನಾರಾಯಣ ಅಂತ ತೀರ್ಕೊಂಡಾಗ ಮನೆಗೆ ಹೋಗಿದ್ದೆ. ಆಗ ಕೆಲವರು ನನಗೆ ಶ್ರೀನಿವಾಸನ ಪರಿಚಯ ಮಾಡ್ತಾರೆ, ನೋಡಿದೆ. ತಾಯಿ ಅಂತ ಕೂಡ ನನಗೆ ಬಹಳ ವರ್ಷಗಳಿಂದ ಕೂಡ ಗೊತ್ತು ನಮಗೆ. ನಾನು ನನ್ನ ಊರು ಅಶೋಕಪುರಂ, ಅವರ ಊರು ಅಶೋಕಪುರಂ, ಅವರು ನಡೆದು ಬಂದಂಥದ್ದು, ಬೆಳೆದಂಥದ್ದು ನಮಗೆಲ್ಲವೂ ಕೂಡ ಬಹಳ ಹತ್ತಿರದಲ್ಲಿರ್ತಕ್ಕಂಥ. ಯಾಕಂದ್ರೆ ಈಗಾಗಲೇ ರಾಮಪ್ಪನವರು ಹೇಳಿದರೆ, ಯಾರು ಮುಂದಿರ್ತಾರೆ ಅವ್ರು ಈ ರೀತಿ ಒಂದು ಉನ್ನತ ಸ್ಥಾನಮಾನಕ್ಕೆ ಬರಬೇಕು ಅಂತ ಹೇಳಿದಾಗ ಅದು ಬಹಳ ಅಪರೂಪ. ಕೆಲವು ಶ್ರೀಮಂತಿಕೆ ಬಂದಾಗ ತಂದೆ ತಾಯಿನ ದೂರ ಇಡ್ತಾರೆ, ಕುಟುಂಬನ ದೂರ ಇಡ್ತಾರೆ. ಕೆಲವು ಮದುವೆ ಆದಂತ ಹೆಂಡತಿ ಬಂದಂತ ಸಂದರ್ಭದಲ್ಲಿ ತನ್ನ ತಾಯಿನ ದೂರ ಇಡ್ತಾರೆ, ಅಣ್ಣ ತಂಗಿ ದೂರ ಇಡ್ತಾರೆ. ಆದ್ರೆ ನಮ್ಮ ಶ್ರೀನಿವಾಸ ಎಲ್ಲೂ ಕೂಡ ಅಂಥದ್ದೊಂದು ತಪ್ಪನ್ನ ನಾನು ಎಲ್ಲೂ ಕೂಡ ನೋಡಿಲ್ಲ. ಅಥವಾ ನಾನು ನೋಡಿದಂತೂ ಕೇವಲ 3-4 ವರ್ಷ ಆದರೂ ಕೂಡ ನಾನು 2-3 ಸಾರಿ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸ್ವಲ್ಪ ಅವರು ದೈವಭಕ್ತ ಕುಟುಂಬ, ಅವರು ದೈವಭಕ್ತ ಕುಟುಂಬ. ಅವ್ರನ್ನ ನೋಡಿದಾಗ ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವ್ರ ಹೆಂಡತಿ ಮಕ್ಕಳು ಇರ್ಬೋದು, ತಾಯಿ ಇರ್ಬೋದು, ಕುಟುಂಬ ಬಹಳ ಪ್ರೀತಿಯಿಂದ ಜನರನ್ನ ಆಹ್ವಾನಿಸ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು, ಅದು ಬಹಳ ಶ್ರೇಯಸ್ಸು. ಇವತ್ತು ಶ್ರೀನಿವಾಸು ಈ ಮಟ್ಟಕ್ಕೆ ಯಾಕೆ ಬೆಳೆದಿದ್ದೇನೆ ಅಂತ ಹೇಳಿದ್ರೆ, ಒಂದು ತಾಯಿಯ ಆಶೀರ್ವಾದ ಇದೆಯಾ ನೋಡಿ. ನಾವು ಯಾವ ಮುಕ್ಕೋಟಿ ದೇವರು ಮಾಡೋದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ವೈಯಕ್ತಿಕವಾದ ವಿಚಾರ. ತಾಯಿಯ ಆಶೀರ್ವಾದ ಅಂತಕ್ಕಂಥದ್ದು ಅದು ದೀರ್ಘವಾಗಿ ಅದನ್ನು ನಮ್ಮನ್ನು ರಕ್ಷಣೆ ಮಾಡ್ತದೆ, ನಮ್ಮನ್ನು ಯಾವತ್ತೂ ಕೂಡ ಬಹಳ ದೊಡ್ಡ ಮಟ್ಟ ತಗೊಂಡು ಹೋಗ್ತದೆ ತಾಯಿ ಆಶೀರ್ವಾದ. ಯಾರು ಆ ತಾಯಿಯ ಆಶೀರ್ವಾದದ ಅವರ ನೆರಳಲ್ಲಿ ಬರುತ್ತಾರೆ ಅವರು ದೊಡ್ಡ ವ್ಯಕ್ತಿ ಆಗ್ತಾರೆ, ಅವರು ದೊಡ್ಡ ವ್ಯಕ್ತಿ ಆಗ್ತಾರೆ. ಸಮಾಜ ಅವ್ರನ್ನ ತಿರುಗಿ ನೋಡ್ತಾರೆ. ಅಂತ ನೊಂದಂತ ಕುಟುಂಬ ಇವತ್ತು ಒಂದು ಸ್ಟಾರ್ ಹೋಟೆಲ್ ಅವರ ಜನ್ಮದಿನಾಚರಣೆ ಇರ್ಬೋದು, ಅವರ ನಿವೃತ್ತಿಯನ್ನು ಇರ್ಬೋದು, ನಮ್ಮಿಷ್ಟು ಜನರ ಸಮ್ಮುಖದಲ್ಲಿ ಮಾಡ್ತಕ್ಕಂಥದ್ದೇನೋ ಇಷ್ಟು ಸುಲಭವಲ್ಲ. ಅದಕ್ಕೂ ಕೂಡ ಮನುಷ್ಯತ್ವ ಇರಬೇಕು, ಮಾನವೀಯತೆ ಇರಬೇಕು, ಮೌಲ್ಯ ಇರಬೇಕು. ಅದು ಇವತ್ತು ನನ್ನ ಮುಂದೆ, ಇವತ್ತು ನನ್ನ ಕಣ್ಣು ಮುಂದೆ ಕಾಣ್ತಿದೆ. ಈ ತರ ಕಾರ್ಯಕ್ರಮಗಳನ್ನ ನಾವು ಕೂಡ ಯಾರಿಗಿಂತಲೂ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಅವರು ಸಾಬೀತು ಮಾಡ್ತಾ ಇದ್ದಾರೆ. ಅವ್ರ ಎಲ್ಲಾ ಕಾರ್ಯಕ್ರಮಗಳು ಕೂಡ ಬಹಳ ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾರೆ. ನಮ್ಮ ಶ್ರೀನಿವಾಸ ಅವ್ರು ಯಾರು ಕೂಡ ತಲೆಭಾಗದಲ್ಲಿ ವ್ಯಕ್ತಿ, ಯಾರು ಕೂಡ ತಲೆಭಾಗದಿಲ್ಲ. ನಾನು ಇನ್ನೊಬ್ಬರ ಸರಿಸಮಾನ ನಿಲ್ಲಬೇಕು ಅಂತಕ್ಕಂಥ ಛಲ ಇದೆಯಲ್ಲ ಅದು. ಯಾಕೆಂದ್ರೆ ರಾಮಪ್ಪನವರು ಹೇಳ್ಬಿಟ್ಟಿದ್ರೆ, ನಮಗೆ ಆದಂತ ಒಂದು ಸಿದ್ಧಾಂತ ಇದೆ. ನಮ್ಗೆ ಅವಕಾಶ ಸಿಕ್ಕಾಗ ಎಲ್ಲವೂ ಕೂಡ ನಾವು ಯಾಕೆ ನಾವು ಅಂಬೇಡ್ಕರ್ನ ಸ್ಮರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವತ್ತು ಯಾರಿಗೂ ಕೂಡ ತಲೆ ಬಾಗ್ತಕ್ಕಂಥವ್ರಲ್ಲ. ನಾವೆಲ್ಲರೂ ಕೂಡ ತುಂಬಾ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಸ್ವಾಭಿಮಾನ ನಮಗೆ. ಆ ಸ್ವಾಭಿಮಾನ ಅಂತಕ್ಕಂಥದ್ದು ನಮ್ಮನ್ನ ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತಕ್ಕಂಥದ್ದನ್ನ ಇವತ್ತು ನಮ್ಮ ಶ್ರೀನಿವಾಸ ಅದನ್ನ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಬರ್ತಿದ್ದಾರೆ. ಮತ್ತು ಉತ್ತಮವಾದಂಥ ಜನಸೇವೆ ಇದೆ. ನಾನು ಈ ಸಂದರ್ಭದಲ್ಲಿ ಯಾಕೆ ಅವರನ್ನ ಕೆಲವು ನನ್ನ ಕುಟುಂಬನ ನಾನು ಮಾತಾಡಬೇಕು ಅಂತ ಹೇಳಿದ್ರೆ, ನಮ್ದು ಒಂದು ಸ್ಮಶಾನ ಇದೆ, 5 ಎಕರೆ 6 ಎಕರೆ ಇರ್ತಕ್ಕಂಥ ಸ್ಮಶಾನ. ಇವತ್ತು ಇಡೀ ಸ್ಮಶಾನವನ್ನ ನಮ್ಮ ಸ್ವಚ್ಛತೆಗಿಂತ ನಗರ ಪಾಲಿಕೆ ಇವತ್ತು ನಮ್ಮ ಮನೆ ಶ್ರೀನಿವಾಸ ಅವರು ಅಲ್ಲಿ ಬಂದಂತ ಕುಡಿಯುವ ನೀರು ಇರ್ಬೋದು, ರಸ್ತೆ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಶವ ಸಾಗಾಣಿಕೆ ಮಾಡ್ತಕ್ಕಂಥ ವಾಹನ ಇರ್ಬೋದು, ಇವತ್ತು ಕಳೆದ 3 ವರ್ಷಗಳಿಂದಲೂ ಕೂಡ ಅದನ್ನು ನಿರ್ವಹಣೆ ಮಾಡ್ತಾರೆ. ಇವತ್ತು ಸ್ವಚ್ಛತೆ ಬಗ್ಗೆ ಕೂಡ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಅದು ಅರ್ಥಪೂರ್ಣ. ಎಲ್ಲಾ ಸೇವೆಗಿಂತಲೂ ಕೂಡ ಅಂತಿಮ ದರ್ಶನಕ್ಕೆ ಹೋದಂಥವ್ರು ಕೂಡ ಅವರು ಸೇವೆ ಮಾಡ್ತಕ್ಕಂಥದ್ದು. ಇನ್ನೂ 10 ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಕೈಲೇ ಅದನ್ನು ಉದ್ಘಾಟನೆ ಮಾಡಿಸಿದ್ದಾರೆ. ನನ್ನ ಆಸೆ ಏನಿದೆ ಅಂತ ಹೇಳಿದ್ರೆ, ಸರ್ ಹೇಳಿದ್ರು ರಾಮಪ್ಪನವರು, ನಾನು ಅತಿ ಹೆಚ್ಚು ನೀನು ಒಂದು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ನೀನು BCom ಒಂದು ಡಿಗ್ರಿ ಇರ್ಬೋದು, ನಿನ್ನ BCom ಓದ್ತಕ್ಕಂಥವ್ರನ್ನ 1000 ಜನವನ್ನ ನೀನು ಹುಟ್ಟಾಕ್ಬೇಕು. ನಿನ್ನ ಜೀವನದಲ್ಲಿ ಅದೊಂದೇ ನೀನು ಹುಟ್ಟತಕ್ಕಂಥದ್ದು ಗುರಿ. ಅದಕ್ಕೆ ನಾವಿಲ್ಲಿ ಕುಂತಿರ್ತಕ್ಕಂಥವ್ರು ಯಾವತ್ತೂ ಕೂಡ ನಿನಗೆ ಬೆನ್ನು ತೋರಿಸಲ್ಲ, ನಾವು ಎದೆ ಕೊಟ್ಟು ನಿಲ್ಸ್ಕೊತೀವಿ. ಯಾಕಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನಿನ್ನ ಸೇವೆಗೆ
ಆ ಶಿಕ್ಷಣಕ್ಕೆ ಮುಡುಪಾಗಿರ್ಬೇಕಾದ್ರೆ ಬಹಳಷ್ಟು ಇವತ್ತು ನನಗೆ ಗೊತ್ತಿರ್ತಕ್ಕಂಥದ್ದು ಎಷ್ಟೋ ಮಕ್ಕಳು ಫೀಸ್ ಕಟ್ಟದೆ ಮತ್ತು ಅವ್ರು ಎಷ್ಟೇ ಇದಿದ್ರು ಕೂಡ ಡ್ರಾಪ್ಔಟ್ ಆಗ್ತಕ್ಕಂಥ ಮಕ್ಕಳು SLC PUC ಡಿಗ್ರಿ ಬಹಳಷ್ಟು ಮಕ್ಕಳು. ಯಾಕೆಂದ್ರೆ ಓದುವಂಥ ಮಕ್ಕಳಿಗೆ ಬಹಳ ಆಸೆ ಆಕಾಂಕ್ಷೆ ಇಟ್ಟಿರ್ತಾರೆ. ಯಾಕೆಂದ್ರೆ ನಾನು ಸುಂದರರಾಜ್ ಅವರು ನಾನು ಓದಿದ್ದೇನು ಕೂಡ ಗೊತ್ತು, ನಮ್ಮ ACP ಅವರು ಕೂಡ ಓದಿದ್ದೇನು ಗೊತ್ತು, ಅವರೆಲ್ಲರೂ ಕೂಡ ನನ್ನ ಒಡನಾಡ್ತಿದ್ದಂತು ಗೊತ್ತಿದೆ ನಮ್ಮ ಪರಿಸ್ಥಿತಿ ಏನು ಅಂತಕ್ಕಂಥದ್ದು. ಅದಕ್ಕೆ ಈ ಕುಟುಂಬಕ್ಕೆ ಒಂದು ಶ್ರೇಯಸ್ಸು ನಿಂತವರು ದೀರ್ಘವಾಗಿ ಶಾಶ್ವತ ಹೋಗ್ತಾರೆ. ನೀವು ಯಾವ ಸಂಸ್ಥೆ ಕಟ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಎಷ್ಟು ಕನ್ಸ್ಟ್ರಕ್ಷನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಅದು ಒಂದು ಭಾಗ. ಆದರೆ ನಿಮ್ಮನ್ನ ಶಾಶ್ವತವಾಗಿ ಈ ಭೂಮಿ ಮೇಲೆ ನಿಮಗೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರೆ ನೀವು ದೀರ್ಘವಾಗಿ ಉಳಿತೀರಿ ಅಂತಕ್ಕಂಥದ್ದು ನನ್ನ ಆಸೆ. ಇದನ್ನ ಪುಟ್ಟಣ್ಣನವರ ಕುಟುಂಬ ಮತ್ತು ಅವರು ಸಹೋದರಿಯರು 3 ಸಹೋದರಿಯರಿದ್ದಾರೆ. ಒಬ್ಬ ಸಹೋದರ ಉಳಿದಿದ್ದಾರೆ, ಒಬ್ಬ ಸಹೋದರ ಇಲ್ಲ. ಆತನು ಕೂಡ ಕೆಟ್ಟವನಲ್ಲ, ಒಳ್ಳೆ ಹುಡುಗ ನಾರಾಯಣ. ಅವತ್ತು ಕೂಡ ನಮ್ಮ ಫಾಲೋ ಮಾಡ್ತೀನಿ, ನಾನು ಫಾಲೋವರ್ಸ್. ಅದ್ರ 7 ಮಾತು ಇಲ್ಲವೇ ಇಲ್ಲ. ನಮಗೆ ಶ್ರೀನಿವಾಸನಿಗಿಂತಲೂ ಕೂಡ ಆ ದಿವಂಗತ ನಾರಾಯಣ್ ಬಹಳಷ್ಟು ನನ್ನ ಆತ್ಮೀಯ ಒಡನಾಟ. ಇವತ್ತು ಆ ಕುಟುಂಬ ಇವತ್ತು ಇಷ್ಟೊಂದು ಬೆಳಕನ್ನು ಚೆಲ್ತಾ ಇದೆ ಅಂತ ಹೇಳಿದ್ರೆ ನಾನು ಹೆಮ್ಮೆ ಪಡ್ತೀನಿ. ಆ ನಮ್ಮ ಮನೆ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಅನ್ವಯಿಸ್ತದೆ. ಅದು ನಮ್ಮ ಮನೆಯೇ, ಅದು ನಮ್ಮ ಮನೆ. ಶ್ರೀನಿವಾಸ್ ಎಷ್ಟೇ ಬೆಳೆದ್ರು ಕೂಡ ಅದು ನಮ್ಮ ಮನೆ, ಅದು ಬೆಳೀಲಿ ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ಪುಟ್ಟಮಣಿಯವರು 60 ವರ್ಷ ತುಂಬಿದರೆ ಇನ್ನು 40 ವರ್ಷಗಳ ಕಾಲ ಸುದೀರ್ಘವಾಗಿ 9 ಮಕ್ಕಳು ಮೊಮ್ಮಕ್ಕಳಿದ್ದಾರೆ. ಅವರ ಒಡನಾಟದಲ್ಲಿ ಏನು ನೀವು ಒಂದಷ್ಟು 20-25 ವರ್ಷ ನೀವು ನೋವನ್ನು ಕಂಡಿದ್ರಿ, ಆ ನೋವೆಲ್ಲವೂ ಕೂಡ ಇವತ್ತಿನಿಂದ ನಿಮಗೆ ಅದು ಮರೆಮಾಚ್ತದೆ. ನಿಮ್ಮ ಆಯಸ್ಸು ಆರೋಗ್ಯ ಬಹಳ ಅತಿ ಹೆಚ್ಚು ಕಾಳಜಿಯನ್ನು ವಹಿಸಿ ಆರೋಗ್ಯದ ಕಡೆ ಗಮನ ಹರಿಸಿ ಇನ್ನು 40 ವರ್ಷಗಳ ಕಾಲ ಸುದೀರ್ಘವಾಗಿ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಅದು ಯಶಸ್ವಿಯಾಗಿ ನಿಮ್ಮ ಕುಟುಂಬ ಯಾವಾಗಲೂ ಕೂಡ ಇಂಥ ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿ. ಮತ್ತು ಇವರ ಅನುಸರಣೆ ಇಲ್ಲಿ ಬಂದಿರತಕ್ಕಂಥ ಕೆಲವು ಕುಟುಂಬಗಳು ನಾವು ಕೂಡ ಪರಿಪಾಲಿಸಬೇಕು. ಯಾಕಂದ್ರೆ ಎತ್ತ ತಂದೆ ತಾಯಿಯನ್ನ ಒಡಹುಟ್ಟನ್ನ ಯಾವತ್ತೂ ಕೂಡ ಬಿಡಬಾರ್ದು. ಅದು ನನ್ನ ರಕ್ತ ಹಂಚಿಕೊಂಡಿದೆ, ಅದನ್ನು ಎಲ್ಲರೂ ಕೂಡ ನಾವು ಪಾಲಿಸಬೇಕು. ಕೇವಲ ಒಂದು ವೇದಿಕೆಗೆ ಬಂದ್ರೆ ಒಂದಷ್ಟು ಮಾಹಿತಿ ನಾವು ತೆಗೆದುಕೊಂಡು ಹೋಗ್ಬೇಕು, ಸುಮ್ಮನೆ ಹೋಗ್ತಕ್ಕಂಥದ್ದಲ್ಲ. ಇವರೆಲ್ಲ ನಮ್ಮ ಇನ್ಸ್ಪೈರ್, ಇವರು ಈ ಕುಟುಂಬ ನಮ್ಗೆ ಇನ್ಸ್ಪೈರ್. ಈ ಕೆಲಸವನ್ನು ನಾವು ಎಲ್ಲ ಕೂಡ ಮಾಡೋಣ. ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ನನ್ನ ಮಾತಿಗೆ ವಿರಾಮ ಮಾಡಿದ್ದೀನಿ. ಜೈ ಭೀಮ್, ಜೈ ಭಾರತ್. ನಮ್ಮ ನಿಮ್ಮೆಲ್ಲರ ವಕೀಲ ಪೊಲೀಸ್ ಅಧಿಕಾರಿ ಇವತ್ತು ಈ ಫಂಕ್ಷನ್ಗೆ ನಮ್ಮ ಡಿಪೋ ಆಫೀಸರ್ ಮತ್ತು ಬರಬೇಕಾಗಿತ್ತು. ಕಾರಣ ಇವತ್ತು ಬರಲಿಲ್ಲ, ಕೆಲಸ ಬರೋಕ್ಕಾಗಿಲ್ಲ ಅಂತ ಫೋನ್ ಮಾಡಿದ್ರು. ಹಾಗೂ ಈ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ನಮ್ಮೆಲ್ಲರ ಆತ್ಮೀಯ ಮಿತ್ರರಾದ ಪುರುಷೋತ್ತಮ ಅವರೇ, ಡಾಕ್ಟರ್ ರಾಮೇಶ್ವರ ಅವರೇ, ಶ್ರೀನಿವಾಸ್ ಅವರೇ, ಹಾಗೂ ನಮ್ಮ ಇಷ್ಟು ದಿನ ಒಡನಾಟಿಯಾಗಿ ನಮ್ಮ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಪುಟ್ಟಮಣಿಯವರೇ, ಇವತ್ತು ನನಗೆ ತುರ್ತಾದ ಕೆಲಸ ಇತ್ತು, ನಾನು ಬೆಂಗಳೂರು ಹೋಗಬೇಕಾಗಿತ್ತು. ನಾನು ಈ ಒಂದು ಸುಂದರ ಸಮಾರಂಭ, ಈ ಸುಂದರ ಸಮಾರಂಭ ಯಾಕೆ ಹೇಳ್ತೇನೆ ಅಂದರೆ, ನಮ್ಮೆಲ್ಲರಿಗೂ ತಾಯಿದ್ದಾರೆ, ತಂದೆ ತಾಯಿದ್ದಾರೆ. ಬಹಳ ಜನ ತಂದೆಗಳು ನೋಡ್ತಾರೆ. ನಮ್ಮಲ್ಲಿ ತಾಯಿ ಇದ್ದಾರೆ, 90 ವರ್ಷದಲ್ಲಿದ್ದಾರೆ. ಶಾಂತರಾಜ್ ಅವ್ರ ಮನೆಯಲ್ಲೂ ಅವ್ರ ತಾಯಿನ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ರು. ಹಾಗೆ ನಮ್ಮ ಅನುಕುಮಾರ್ ಅವ್ರ ಮೇಲೆ ತಾಯಿ 80-90 ಇದ್ದಾರೆ. ಯಾವ ಮಕ್ಕಳು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಬೇಕು, ಅವ್ರಿಗೆ ಯಾವತ್ತೂ ಉತ್ತಮ ಭವಿಷ್ಯ ಇದೆ. ಅದಂತೂ ನಾನು ಎಲ್ಲರೂ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ಆಶೀರ್ವಾದ ಅಂತಾರೆ. ನಾನು ಚಿಕ್ಕ ಉದಾಹರಣೆ ಹೇಳ್ತೇನೆ. ನಮ್ಮ ತಂದೆ 80 ವರ್ಷ ಆಗಿತ್ತು, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಅವರೊಂದು ಸಡನ್ನಾಗಿ ಒಂಚೂರು ಕಿಡ್ನಿ ಫೇಲ್ಯೂರ್ ಅಂತ ಒಪಿನಿಯನ್ ಬಂದಿತ್ತು. ಅದರಿಂದ ಅದು ಡಯಾಲಿಸಿಸ್ ಮಾಡಿದ್ರು, ಉತ್ತಮ ಆದ್ರು. ಡಾಕ್ಟರ್ ಬಳಿ ಬಂದು ಕೇಳಿದ್ರು, ಇವಾಗ ಯಾರು ಅಂತ ನಾನು ತೋರಿಸಿ ಡಾಕ್ಟರ್ ಅಬ್ದುಲ್ ಹುಡುಗ ಅಂತಿದ್ದು ಹೇಳಿದ್ರು. ನನ್ನ ತಂದೆ ಮಾತು ಹೇಳಿದ್ರು, ನಾನು ಯಾರು ಹೇಳಪ್ಪ ಇವ್ರನ್ನ ಅಂದ್ರು. ನನ್ಗೆ ಭಾಳ ಭಯ ಆಗೋಯ್ತು. ಈಗ ನಮ್ಮ ತಂದೆ ಏನು ನಾನು ಮರ್ತುಬಿಟ್ರೆ ಹೇಗೆ, ಏನು ಇಂಥ ಒಂದು ಪರಿಸ್ಥಿತಿ ಆಗುತ್ತಲ್ಲ ಅಂತ ನನಗೆ ಕಣ್ಣಲ್ಲಿ ನೀರು ಬಂತು. ಅವಾಗ ಹೇಳಿದ್ರು,
ನನ್ನ ಮಗ ಅಂದ್ರೂ ನನ್ನ ಸ್ನೇಹಿತ ಅನ್ನೋದು ಗೊತ್ತಿಲ್ಲ, ನಾನು ಅಪಾರ ಸೇವೆ ಮಾಡ್ತೀನಿ ನನ್ನ ಮಗ ಅಂತ. ಆವಾಗ ನೆನಪಾಯಿತು, ಈ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಅವರು ಅವ್ರ ತಾಯಿ ಒಂದು ಹುಟ್ಟುಹಬ್ಬ ಹಾಗೂ ಈ ರಿಟರ್ನ್ ಫಂಕ್ಷನ್ ಮಾಡ್ಕೊಂಡು ಬಹಳ ವರ್ಷ ಕಾಯ್ತರು. ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದೆ. ಇನ್ನು ಪುಟಾಮಣಿ ಅಂದ್ರೆ ನಾನು ಅಖಿಲ ಭಾರತ ಪರಿಶಿಷ್ಟ ಜಾತಿಯ ಜನಸೆಕ್ರೆಟರಿ ನಾನು 35 ವರ್ಷ ಸರ್ವಿಸಲ್ಲಿ ಈ ಕಂಪ್ಯಾಷನ್ ಅಪಾಯಿಂಟ್ಮೆಂಟ್ ಅಂತ ಬಹಳ ಒಂದು ದುಃಖಕರ ಅಪಾಯಿಂಟ್ಮೆಂಟ್ ಅಂತಾರೆ. ಅಲ್ಲಿ ಅವ್ರು ಯಾರು ಹತ್ತಿರ ಕಳ್ಕೊಂಡಿರ್ತಾರೆ, ಅಪಾಯಿಂಟ್ಮೆಂಟ್ ಬರ್ತಾರೆ. ರೈಲ್ವೆ ಒಂದು ಸಾಗರ ಇದು. ಈ ಸಾಗರದಲ್ಲಿ ನಾನಾ ಜಾತಿಯವರು, ನಾನಾ ಊರವರು, ನಾನಾ ರಾಜ್ಯದವರು ಎಲ್ಲ ಬಂದಿರ್ತಾರೆ. ಅವ್ರ ಮಧ್ಯೆ ಕೆಲಸ ಮಾಡೋದು ಬಹಳ ಕಷ್ಟ ಇದೆ. ಅದು ಬುಡಮಡಿಯವರು ಈ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಸೇಫ್ಟಿ ಕೆಟಗರಿ ಈ ಟ್ರೈನ್ ಮೂವಿಂಗ್ ಎಲ್ಲ ಆಪರೇಷನ್ ನೋಡುವಂತ ಒಂದು ಕೆಲಸ, ಅದು ಬಹಳ ಕಠಿಣವಾದ ಕೆಲಸ. ನನಗೆ ಸುಮಾರು ಜನ ಬರ್ತಾ ನನಗೆ ಕೆಲಸ ಮಾಡೋಲ್ಲ, ಬೇರೆ ಗಿಡ ಹಾಕಿ ಅಲ್ಲ ಹಾಕಿ ಇಲ್ಲ ಹಾಕಿ ಅಂತ. ಯಾವತ್ತು ಬುಡಮಡಿಯವರು ಬಂದಾಗಲಿ ನನಗೆ ಸರ್ ನಾನು ಚೇಂಜ್ ಮಾಡಿಕೊಡಿ, ನನಗೆ ಕಷ್ಟ ಆಗುತ್ತೆ ಹೇಳಿಲ್ಲ. ಏನೇ ಬಂದ್ರು ಅವರು ಎದುರಿಸಿ ಕೆಲಸ ಮಾಡಿ ಎಲ್ಲ ಶರಾಶಿಗೆ ತಗೊಂಡು ಇವತ್ತೆಲ್ಲ ತಾವೆಲ್ಲ ಬರುವುದಿಲ್ಲ ಅಂತ ನೋಡಿದ್ರೆ ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಪ್ರೀತಿ ಸಂಪಾದನೆ ಮಾಡಿದ್ದಾರೆ. ಈ ಪ್ರೀತಿಯ ಇವತ್ತು ಈ ಸಮಾಜಕ್ಕೆ ಕಾರಣ ಅಂತ ಹೇಳ್ತಾ ನನ್ನೊಂದು ವ್ಯಕ್ತಿ ಕಳಿಸಿ ಒಂದು ಮಾತಾಡೋ ಅವಕಾಶ ಮಾಡಿಕೊಂಡು ತಮ್ಮ ಧನ್ಯವಾದ ಹೇಳ್ತಾನೆ. ಮಾತು ಜಯ ವೇದಿಕೆ ಮೇಲೆ ಆಸೀನರಾದ ಗಮನಾಧಿಕಾರಿ ವ್ಯಕ್ತಿಗಳು, ಇವತ್ತು ಪುಟ್ಟಮ್ಮನಿಯವರ ನಿವೃತ್ತ ಜೀವನ ಇವತ್ತು ಅವರು ರಿಟೈರ್ ಆಗ್ತಾ ಇದ್ದಾರೆ. ಅವರು ದೀರ್ಘಕಾಲ ರೈಲ್ವೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಅವರು ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಒಂದು ಮಾದರಿಯಾಗಿ ಈ ಯುವ ಪೀಳಿಗೆಗೆ ಒಂದು ಮಾದರಿಯಾಗಿ ಇವತ್ತು ನಿವೃತ್ತಿ ಹೊಂದುತ್ತಿದ್ದಾರೆ. ಅವರ ನಿವೃತ್ತಿ ಜೀವನ ಚೆನ್ನಾಗಿರಬೇಕು. ಬುದ್ಧ ಬಸವ ಅಂಬೇಡ್ಕರ್ ಅವರ ನಿವೃತ್ತಿ ಜೀವನವನ್ನು ಸುಖಮಯವಾಗಿರಲಿ ಅಂತ ಆಶಿಸಲಿ ಅಂತ ನಾನು ಬಯಸ್ತೇನೆ. ಈ ಶುಭ ನಿವೃತ್ತಿ ಜೀವನ ಅವ್ರದ್ದು ಚೆನ್ನಾಗಿರ್ಬೇಕು ಅಂತ ಆಶಿಸ್ತಾ ಈ ಒಂದು ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಇದು ಮಾನವೀಯ ಸಂದೇಶದ ಜನವಾಹಿನಿ.